ಅಮ್ಮ ಅನ್ನೋ ಶಬ್ದನೇ ಅದ್ಭುತ ರೀ. ಅಮ್ಮ ಅನ್ನುವಂಥ ಶಬ್ದನೇ ಅದ್ಭುತ. ಅಮ್ಮ ಅಂದರೆ ಅದು ತ್ಯಾಗದ ಶಬ್ದ, ಬಹಳ ದೊಡ್ಡ ತ್ಯಾಗದ ಶಬ್ದ. ಅಮ್ಮ ಅನ್ನುವ ಆ ಶಬ್ದಕ್ಕೆ ಸರಿಸಾಟಿಯಾದಂಥ ಸಂಬಂಧಗಳು ಈ ಲೋಕದಲ್ಲಿ ಯಾವುದೂ ಇಲ್ಲ. ತಂಗಿ, ಅಕ್ಕ, ಅಣ್ಣ, ಆಮೇಲೆ ತಮ್ಮ, ಚಿಕ್ಕಪ್ಪ, ಚಿಕ್ಕಮ್ಮ, ಅತ್ತೆ, ಮಾವ, ಇದು ಯಾವುದು ಕೂಡ ಅಮ್ಮ ಅನ್ನುವ ಶಬ್ದಕ್ಕೆ ಸರಿಸಾಟಿ ಆಗಲ್ಲ. ಅಂದರೆ ಅಮ್ಮ ಅನ್ನುವಂಥ ಶಬ್ದನೇ ಅಷ್ಟು ಅದ್ಭುತ. ಯಾವಾಗ ಅಮ್ಮ ಆಗ್ತಾಳೆ ಅಂದರೆ ಒಂದು ಮಗುವಿಗೆ ಜನ್ಮ ಕೊಟ್ಟ ನಂತರ ಅಮ್ಮ ಆಗ್ತಾಳೆ. ಒಂದು ಮಗುವಿಗೆ ಜನ್ಮ ಕೊಡೋ ತನಕ ಒಂಥರ ಜೀವನ ಇದ್ದರೆ, ಜನ್ಮ ಕೊಟ್ಟ ನಂತರ ಅನೇಕ ಜವಾಬ್ದಾರಿಗಳನ್ನು ಹೊಂದಿದಂಥ ಜೀವಿತ ಒಂದು ಹೆಣ್ಣು ಮಗಳದಾಗತ್ತೆ. ಮಕ್ಕಳಾಗ ತನಕ ಒಂಥರ ಜೀವಿತ ಆದರೆ, ಮಕ್ಕಳಾಗ ತನಕ ಒಂದು ಜವಾಬ್ದಾರಿ, ಮಕ್ಕಳಾದ ಮೇಲೆ ಎರಡು ಜವಾಬ್ದಾರಿ ಅಲ್ಲ, ಮಕ್ಕಳಾದ ಮೇಲೆ 10 ಜವಾಬ್ದಾರಿಗಳು ಒಂದು ತಾಯಿನ ಸುತ್ತಕೊಳ್ತವೆ. ಅದಕ್ಕೆ ನಾನು ಹೇಳಿದ್ದು ಅಮ್ಮ ಅನ್ನುವಂಥ ಶಬ್ದನೇ ಅದ್ಭುತ. ಅಮ್ಮ ಯಾವಾಗ ಆಗ್ತಾಳೆ ಅಂದರೆ, ಜೀವಕ್ಕೆ ಹೆದರದೆ, ಪ್ರಾಣಕ್ಕೆ ಹೆದರದೆ ಮತ್ತೊಂದು ಜೀವಕ್ಕೆ ಜನ್ಮ ಕೊಟ್ಟ ನಂತರ, ಅಂದರೆ ಪ್ರಸವ ವೇದನೆಯನ್ನ ಅನುಭವಿಸಿ ಮರಣಕ್ಕೆ ಹೋಗಿ ತಿರುಗಿ ಬಂದ ನಂತರ ಅವಳು ಅಮ್ಮ ಆಗ್ತಾಳೆ. ಅದಕ್ಕೆ ಆ ಶಬ್ದಕ್ಕೆ ಹೇಳಿದೆ ನಾನು, ಆ ಶಬ್ದಕ್ಕೆ ಸರಿಸಾಟಿಯಾದಂಥ ಯಾವ ಶಬ್ದವು, ಯಾವ ಸಂಬಂಧವು ಈ ಲೋಕದಲ್ಲಿ ಸಾಧ್ಯನೇ ಇಲ್ಲ. ಬೈಬಲಲ್ಲಿ ಆ ಥರದ ಅಮ್ಮಂದರು ಭಾಳ ಜನರಿದ್ದಾರೆ. ನಿಮ್ಮ ಥರ ತಾಯಂದರು ಭಾಳ ಜನರು ಬೈಬಲಲ್ಲಿ ಇದ್ದಾರೆ. ಒಂದು 2-3 ತಾಯಂದರನ್ನ ನಿಮಗೆ ನಾನು ನೆನಪು ಮಾಡ್ತೀನಿ. ಯೋಕೇಬೆ ಅಂತ ಒಬ್ಬಳಿದ್ದಾಳೆ. ಅವಳು ಯಾರಪ್ಪ ಅಂದರೆ ಮೋಶೆಯ ತಾಯಿ. ಗುಲಾಮಗಿರಿಯಲ್ಲಿದ್ದರು. ಗುಲಾಮಗಿರಿಯಲ್ಲಿದ್ದರೆ ಎಲ್ಲ ಗಂಡು ಕೂಸುಗಳನ್ನ, ಇಸ್ರಾಯೇಲರ ಎಲ್ಲ ಗಂಡು ಕೂಸುಗಳನ್ನ ಕೊಲ್ಲಬೇಕು ಅಂತ ಫರೋಹನ ಆಜ್ಞೆ ಮಾಡಿದ್ದ. ಆಗ ಎಲ್ಲ ಗಂಡು ಕೂಸುಗಳನ್ನ ಕೊಲ್ತಾ ಇದ್ರು. ಆ ಟೈಮಲ್ಲಿ ಯೋಕೇಬೆ ಒಂದು ಮಗುವಿಗೆ ಜನ್ಮ ಕೊಟ್ಲು. ಅವನ ಹೆಸರು ಮೋಶೆ. ಸಣ್ಣ ಕೂಸು, 3 ತಿಂಗಳು ಆ ಕೂಸನ್ನು ಬಚ್ಚಿಟ್ಲು. ತಾಯಂದ್ರಾಗಿ ನೀವು ಆಲೋಚನೆ ಮಾಡ್ರಿ, ಒಂದು ಕೂಸನ್ನ 3 ತಿಂಗಳು ಬಚ್ಚಿಡೋದಂದ್ರೆ ಏನ್ರಿ ಅದು? ಅದು ಒಂದು ತಾಯಿಗೆ ಸಾಧ್ಯವಿಲ್ಲದ ಮಾತು. ಬಚ್ಚಿಟ್ಟು ಸಾಕುವಂಥದ್ದು ಸಾಧ್ಯವಿಲ್ಲದ ಮಾತು. 3 ತಿಂಗಳು ಬಹಳ ಪ್ರಯಾಸ ಪಟ್ಲು. 3 ತಿಂಗಳ ಮೇಲೆ ಆಗಲಿಲ್ಲ ಅವಳಿಗೆ. ಇನ್ನೇನ್ ಮಾಡಕ್ಕಾಗತ್ತೆ? ಮಗು ದೇವ್ರ ಚಿತ್ತ ಇದ್ರೆ ಬದುಕತ್ತೆ, ಇಲ್ಲ ಸಾಯುತ್ತೆ ಅಂತ ಹೇಳಿ ಬಹಳ ಬಂಡ ಧೈರ್ಯ ಮಾಡಿ ಒಂದು ಹುಲ್ಲಿಂದು ಪುಟ್ಟಿ ತಯಾರು ಮಾಡಿ, ಆ ಪುಟ್ಟಿ ಒಳಗಡೆ ಮೋಶೆ ಅನ್ನುವಂಥ ಆ ಕೂಸನ್ನ ಪುಟ್ಟಿ ಒಳಗಡೆ ಹಾಕಿ 3 ತಿಂಗಳು ಕೂಸದು ನೈಲ್ ನದಿಯಲ್ಲಿ ಬಿಟ್ಟುಬಿಟ್ಲು. ನೈಲ್ ನದಿಯಲ್ಲಿ ಆ ಮಗು ಹರಿದು ಹೋಗ್ತಾ ಇರಬೇಕಾದ್ರೆ ರಾಜನ ಮಗಳು ಸ್ನೇಹಿತರೊಂದಿಗೆ ಸ್ನಾನ ಮಾಡಕ್ ಬಂದಿದ್ಲು. ಅಲ್ಲಿಗೆ ರಾಜಕುಮಾರಿ ಸ್ನಾನ ಮಾಡಕ್ ಬಂದಿದ್ಲು. ಸ್ನಾನ ಮಾಡ್ತಾ ಇರುವಾಗ ಆ ಪುಟ್ಟಿ ಇನ್ನೇನು ಹತ್ರ ಬಂತು. ಆ ಪುಟ್ಟಿ ಒಳಗಡೆಯಿಂದ ಶಬ್ದ, ಮಗು ಅಳುವಂತ ಶಬ್ದ ಕೇಳ್ತಿದೆ. ಆವಾಗ ಆ ಪುಟ್ಟಿನ ಹತ್ರ ಎಳ್ಕೊಂಡು ನೋಡಿದ್ರೆ ಸುಂದರವಾದ ಕೂಸು. ಅವಳಿಗೆ ಅರ್ಥ ಆಯ್ತು, ಇವ್ರು ಯಾರು ಇಬ್ರಿಯರು, ಇಸ್ರಾಯೇಲ್ರು ಮಕ್ಕಳನ್ನ ಕೊಲ್ಲಕ್ಕಾಗದಲೇ ಇಲ್ಲಿ ಹಾಕಿ ಕಳಿಸಿದ್ದಾರೆ, ನೀರಲ್ಲಿ ಹಾಕಿ ಕಳಿಸಿದ್ದಾರೆ ಅಂತ ಗೊತ್ತಾಯ್ತು. ಮೋಶೆಯ ಅಕ್ಕ ಒಬ್ಬಳಿದ್ಳು, ಮಿರ್ಯಾಮಳು. ಅವಳು ಏನ್ ಮಾಡಿದ್ಲಂದ್ರೆ, ಆ ಮಗು ನೀರಿನಲ್ಲಿ ಹರಿದು ಹೋಗ್ತಿದ್ರೆ ಆ ಮಗುವಿನ ಹಿಂದೆ ಓಡೋಡಿ ಬಂದಿದ್ಲು ಅವಳು. ಆ ರಾಜಕುಮಾರಿ ಮಗುನ ತಗೊಂಡು ನೋಡ್ತಾ ಇರೋ ಆ ದೃಶ್ಯನ ಇವಳು ನೋಡಿದ್ಲು. ನೋಡಿದ್ಮೇಲೆ ಸೀದಾ ರಾಜಕುಮಾರಿ ಹತ್ರ ಹೋಗಿ ಕೇಳ್ತಾಳೆ, ನೀನು ಈ ಮಗುನ್ ಸಾಕ್ತೀಯೇನೋ? ನಿನಗೆ ಈ ಮಗು ಸಾಕಕ್ಕೆ ಆಗತ್ತಾ? ನಿನಗೆ ಮದುವೆ ಆಗಲಿಲ್ವಲ್ಲ, ಹೆಂಗೆ ಈ ಮಗುನ ಸಾಕ್ತೀಯ? ನೀನು ಮದುವೆನೂ ಆಗಲಿಲ್ಲ, ನಿನಗೆ ಮಕ್ಕಳು ಆಗಲಿಲ್ಲ, ನೀನ್ ತಾಯಿ ಅಲ್ವಲ್ಲ, ಹೆಂಗ್ ಸಾಕ್ತೀಯ ನೀನು ಅಂದ್ರೆ, ಅವಾಗ ಅವಳು ಹೇಳಿದ್ಲು, ಹೌದು ನನಗೆ ಅನುಭವ ಇಲ್ಲ, ನಾನು ತಾಯಿ ಅಲ್ಲ, ನನಗೆ ಸಾಕಕ್ಕಾಗಲ್ಲ, ಏನ್ ಮಾಡೋದು ಅಂದ್. ಅವಾಗ ಮಿರ್ಯಾಮಳು ಅಂತಾಳೆ, ನನಗೊಬ್ಬ ದಾಸಿ ಗೊತ್ತಿದ್ದಾಳೆ, ಕೆಲಸದವಳು ಗೊತ್ತಿದ್ದಾಳೆ, ಮಕ್ಕಳನ್ನ ಬಹಳ ಚೆನ್ನಾಗಿ ಸಾಕ್ತಾಳೆ, ಅವಳನ್ನ ಕರ್ಕೊಂಡ್ ಬರಲ್ಲ ಅಂದ್ಲು. ಸರಿ ಹೋಗಿ ಕರ್ಕೊಂಡ್ ಹೋಗಮ್ಮ ಅಂದ್ರೆ, ಇವಳು ಸೀದಾ ಓಡೋಗಿ ಅವರ ತಾಯಿನ ಕರ್ಕೊಂಡು ಬಂದ್ಲು. ಅವ್ರ ತಾಯಿನ ಕರ್ಕೊಂಡು ಬಂದು ಅವಳು ಮುಂದೆ ನಿಲ್ಸಿದ್ಲು. ಅವಾಗ ಅವಳು ಕೇಳ್ತಾಳೆ, ನಿನಗೆ ಮಕ್ಕಳನ್ನ ಚೆನ್ನಾಗಿ ಸಾಕಕ್ ಬರುತ್ತೇನಮ್ಮ ಅಂದ್. ಅವಾಗ ಯೋಕೇಬೆ ಹೇಳ್ತಾಳ, ಆ ತಾಯಿ, ಆ ಮಗುವನ್ನ ಹೆತ್ತಂತ ತಾಯಿನೇ ಅವಳು ಯೋಕೇಬೆ ಹೇಳ್ತಾಳೆ, ಇಲ್ಲ ನನಗೆ ಮಕ್ಕಳನ್ನ ಸಾಕಕ್ ಬರುತ್ತಮ್ಮ. ಹಂಗಿದ್ರೆ ಈ ಮಗುಗೆ ಬುದ್ಧಿ ಬರೋ ತನಕ ಈ ಮಗುನ್ ನೀನ್ ಸಾಕು, ಬುದ್ಧಿ ಬರೋ ತನಕ ಈ ಮಗುನ್ ಸಾಕು, ಆಮೇಲೆ ನನಗೆ ತಿರುಗಿ ವಾಪಸ್ ಕೊಡ್ಬೇಕು ಅಂದ್ಲು. ಸರಿಮಾ ಆಯ್ತು, ನಾನು ಸಾಕ್ತೀನಿ. ಎಲ್ಲಿ ಸಾಕ್ಬೇಕೀಗ?
ಅರಮನೆಯಲ್ಲ, ನಿನ್ ಮನೆಗೆ ತಗೊಂಡೋಗಿ ಮಗುನ, ನೀನು ಅಲ್ಲಿ ಸಾಕು. ಆ ಮಗುಗೆ ಸಾಕ್ಲಿಕ್ಕೆ ಎಷ್ಟು ಹಣ ಬೇಕೋ ಅಷ್ಟು ಹಣವನ್ನ ನಾನು ಕೊಡ್ತೀನಿ. ಸರಿ ಅಂತೇಳಿ ಆ ಮಗುನ ಸೀದಾ ತಗೊಂಡು ಬಂದು ತನ್ನ ಮನೆಗೆ ತಗೊಂಡು ಬಂದ್ಲು. ಯಾವ ಮನೆಯಲ್ಲಿ ಮಗುವನ್ನ ಬಚ್ಚಿಟ್ಟಿದ್ಲೋ ಆ ಮನೆಗೆ ತಿರುಗಿ ವಾಪಸ್ ಬಂತು ಮಗು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಮನೆಯಲ್ಲಿ ಆ ಮಗುವಿನ ಪೋಷಣೆ ಸ್ಟಾರ್ಟ್ ಆಯ್ತು. ಪ್ರತಿ ತಿಂಗಳು ಅಥವಾ ಪ್ರತಿ ವಾರ ಅಥವಾ ಪ್ರತಿ ವರ್ಷ ಆ ಮಗುವಿಗೆ ಎಷ್ಟು ಹಣ ಬೇಕೋ ಅಷ್ಟು ಹಣನ ರಾಜಕುಮಾರಿ ಕೊಡ್ತಾ ಇದ್ಲು. ಇಲ್ಲಿ ಕೇಳಿಸ್ಕೊಳ್ರಿ, ಆ ಮಗು ಗುಡಿಸಲಲ್ಲಿ ಇರೋ ತರ ಬೆಳಿಲಿಲ್ಲ, ಅರಮನೆಯಲ್ಲಿರೋ ತರ ಸಾಕಬೇಕಾಗಿತ್ತು. ಗುಡಿಸಲಲ್ಲಿರೋ ತರ ಸಾಕಂಗಿಲ್ಲ ಆ ಮಗುನ. ಅವಳು ಹೆಂಗೆ ಹಣ ಕೊಡ್ತಾ ಇದ್ದಾಳಂದ್ರೆ, ಗುಡಿಸಲಲ್ಲಿರೋ ತರ ಸಾಕಷ್ಟು ಹಣ ಕೊಡ್ತಾ ಇಲ್ಲ, ಅರಮನೆಯಲ್ಲಿ ಸಾಕಿದ್ರೆ ಎಷ್ಟು ಖರ್ಚಾಗುತ್ತೋ ಅಷ್ಟು ಹಣವನ್ನ ಅವಳು ಕೊಡ್ತಾ ಇದ್ದಾಳೆ, ರಾಜಕುಮಾರಿ. ಅವಾಗ ಆ ಮಗು ನೋಡ್ರಿ, ನಾನು ಏನ್ ಹೇಳಕ್ ಹೋಗ್ತಾ ಇದ್ದೀನಿ, ಮೋಶೆ ಹುಟ್ಟಿದಾಗಲೇ ಅವರ ತಾಯಿಗೆ ಸಂಬಳ ತಂದು ಕೊಟ್ಟವನ್ರಿ. ಹಲ್ಲೆಲೂಯಾ, ಎಷ್ಟು ಚೆನ್ನಾಗಿದೆ ಅಲ್ಲ ಈ ಸ್ಟೋರಿ. ಇನ್ನು ಮೋಶೆ ಓದ್ಲಿಲ್ಲ, ವಿದ್ಯಾಭ್ಯಾಸ ಮಾಡಲಿಲ್ಲ, ಉದ್ಯೋಗ ಮಾಡಲಿಲ್ಲ, ದೊಡ್ಡವನಾಗ್ಲಿಲ್ಲ, ಇನ್ನು ಹುಟ್ಟುವಾಗಲೇ ತಾಯಿಗೆ ಸಂಬಳ ತಂದು ಕೊಟ್ಟವನವನು. 10 ವರ್ಷ ರೀ ಅವಳು ಸಾಕಿದ್ದು, 10 ವರ್ಷ ಮೋಶೆನ ಸಾಕಿದ್ಲು. 10 ವರ್ಷಕ್ಕೆ ಆ ಹುಡುಗನಿಗೆ ಬುದ್ಧಿ ಬಂತು. ಅಂದ್ರೆ ಇವಾಗಿನ ಕಾಲಕ್ಕೆ ಮಕ್ಕಳಿಗೆ ಬುದ್ಧಿ ಎಷ್ಟು ವರ್ಷಕ್ಕೆ ಬರುತ್ತೆ ಹೇಳ್ರಿ ನೋಡೋಣ ತಾಯಂದ್ರು? ಈಗಿನ ಜನರೇಷನ್, ಇವಾಗ ಈ ಜೆಸಿಕನ್ ಜನರೇಷನ್ನು, ನಮ್ಮ ಸಣ್ಣ ಸಣ್ಣ ಕೂಸುಗಳಿದಾವಲ್ಲ ಆ ಜನರೇಷನ್ ಎಷ್ಟು ವರ್ಷಕ್ಕೆ ಬುದ್ಧಿ ಬರುತ್ತೆ ಅವರಿಗೆ? 3 ವರ್ಷ 4 ವರ್ಷಕ್ಕೆ ಬೇಕಾಗಷ್ಟು ಬುದ್ಧಿ ಸಿಗುತ್ತೆ ಅವ್ರಿಗೆ. ಆದ್ರೆ ಮೋಶೆ ಕಾಲದಲ್ಲಿ ಹಂಗಲ್ಲ, 10 ವರ್ಷ ಆದ್ರೂ ಇನ್ನೂ ಬುದ್ಧಿ ತಿಳುವಳಿಕೆ ಇರ್ತಾ ಇರ್ಲಿಲ್ಲ ಮಕ್ಕಳಿಗೆ. ಇವಾಗ ನೋಡ್ರಿ, 3 ವರ್ಷ 4 ವರ್ಷ ಬರಂಗಿಲ್ಲ, ನಿಮಗೆ ಗೊತ್ತಿಲ್ಲ, ಮೊಬೈಲ್ ಆಪರೇಟ್ ಮಾಡ್ಕೊಡ್ತಾವ ಮಕ್ಕಳು, ಸಣ್ಣ ಮಕ್ಕಳು ಕಂಪ್ಯೂಟರ್ ಆಪರೇಟ್ ಮಾಡ್ತಾರೆ, ನಿಮಗೆ ಏನೇನು ಆಪ್ಷನ್ ಬೇಕೋ ತಕ್ಕೊಡ್ತಾರೆ, ಯಾವ್ಯಾವ ಆ್ಯಪ್ ಬೇಕೋ ತಕ್ಕೊಡ್ತಾರೆ, ಏನ್ ವಿಷಯ ಬೇಕೋ ಮೊಬೈಲಲ್ಲಿ ತಕ್ಕೊಡ್ತಾರೆ. 3-4 ವರ್ಷದ ಮಕ್ಕಳು ಅಂದ್ರೆ ಸಣ್ಣ ಪ್ರಾಯಕ್ಕೆ ಬುದ್ಧಿ ಬರುತ್ತಲ್ಲ, ಆವಾಗ 10 ವರ್ಷದ ತನಕ ತಾಯಿಯ ಪೋಷಣೆಯಲ್ಲಿ ಬೆಳೀತಾ ಇದ್ರು ಮಕ್ಕಳು. ಯಾಕಪ್ಪ ಅಂದ್ರೆ 10ರಿಂದ 12 ವರ್ಷಕ್ಕೆ ಅವಾಗ ಬುದ್ಧಿ ಸ್ಟಾರ್ಟ್ ಆಗ್ತಿತ್ತು ಅವ್ರದ್ದು. ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅವಾಗ ಗೊತ್ತಾಗ್ತಿತ್ತು. ಅವಾಗ ಆ ಮೋಶೆಗೆ 10 ವರ್ಷ ಇದ್ದಾಗ ಆ ಮೋಶೆನ ತಗೊಂಡು ಬಂದು ಅವರ ತಾಯಿ ರಾಜಕುಮಾರಿ ಹತ್ರ ಬಂದು ಅರಮನೆಗೆ ಬಂದು ಆ ಮೋಶೆನ ರಾಜಕುಮಾರಿ ಕೈ ಕೊಟ್ಲು. ಅಮ್ಮ, 10 ವರ್ಷ ನಾನು ಸಾಕಿದ್ದೀನಿ ಮಗನ್ನ, ನೀನು ಹೇಳಿದ್ದೆಲ್ಲ ಬುದ್ಧಿ ಬರೋ ತನಕ ಸಾಕು ಅಂತ. ಇವಾಗ ಅವನಿಗೆ ಬುದ್ಧಿ ಬಂದಿದೆ, ಕೆಟ್ಟದ್ದು ಯಾವುದು ಒಳ್ಳೇದು ಯಾವುದು ಗೊತ್ತಿದೆ. ಈಗ ಈ ಮಗನ್ನ ನಾನು ಬಿಟ್ಟು ಹೋಗ್ತಾ ಇದ್ದೀನಿ ಅಂತೇಳಿ ರಾಜಕುಮಾರಿ ಕೈಲಿ ಕೊಟ್ಟು ತಾಯಿ ಓದ್ಲು. ಈ 10 ವರ್ಷದ ಒಳಗೆ ಆ ತಾಯಿ ಏನ್ ಮಾಡಿದ್ಲು ಗೊತ್ತಾ? ಮೋಶೆಗೆ ಉಪದೇಶ ಮಾಡಿದ್ಲು. ಹಲ್ಲೆಲೂಯಾ. ಏನು ಉಪದೇಶ ಮಾಡಿದ್ಲು? ಇಲ್ಲಿರುವಂತ ಜನರು ನಮ್ಮವರು, ಇಲ್ಲಿರುವಂತವರು ಇಸ್ರಾಯೇಲ್ರು, ಇಬ್ರಿಯರು, ನಾವೆಲ್ಲರೂ ಗುಲಾಮಗಿರಿಯಲ್ಲಿ ಬಿದ್ದಿದ್ದೀವಿ, ನಾವು ಸತ್ಯ ದೇವರನ್ನ ಆರಾಧನೆ ಮಾಡುವವರು, ಒಂದ್ ದಿವಸ ಬರುತ್ತೆ ದೇವರು ನಮ್ಮನ್ನ ಇಲ್ಲಿಂದ ಪಾರು ಮಾಡ್ತಾರೆ. ಇದೆಲ್ಲ ಸ್ಟೋರಿ ಮೋಶೆಗೆ ಹೇಳಿ ಬೆಳೆಸಿದ್ಲು. ಅಂದ್ರೆ ನಾವು ನಮ್ಮವರು ಅನ್ನುವಂತ ಅಭಿಮಾನದ ಬೋಧನೆಯನ್ನ ಕೊಟ್ಲು. ಏನ್ ಬೋಧನೆ ಕೊಟ್ಲು? ನಾವು, ಸ್ವಲ್ಪ ಜೋರಾಗಿ ಹೇಳ್ರಿ, ಇಲ್ಲಿರೋರೆಲ್ಲ ಯಾರು? ನಾವು, ಇಲ್ಲಿರೋರೆಲ್ಲ ಯಾರು? ಇನ್ನೊಂದ್ಸರಿ ಜೋರಾಗಿ ಹೇಳಿ. ನಾವು, ಇಲ್ಲಿರೋರು ನಾವೆಲ್ಲ ಯಾರು? ನಾವು ಮತ್ತೆ ನಮ್ಮವರು. ಇನ್ನೊಂದ್ಸರಿ ಹೇಳ್ರಿ. ನಮಗೆ ಏನು ಅಭಿಮಾನ ಇರಬೇಕು ಅಂದ್ರೆ, ನಾವು ನಮ್ಮವರು, ಇವ್ರು ನಮ್ಮವರು, ಇವ್ರು ನಮ್ಮವರು, ಇವರಿಗಾಗಿ ಪ್ರಾರ್ಥನೆ ಮಾಡಬೇಕು, ಇವರಿಗಾಗಿ ಕಣ್ಣೀರಿಡಬೇಕು, ಇವರಿಗಾಗಿ ದೇವರ ಹತ್ರ ಕೇಳ್ಕೋಬೇಕು ಅನ್ನುವಂತ ಅಭಿಮಾನ ನಮ್ಮೊಳಗಿರ್ಬೇಕು. ಆ ಅಭಿಮಾನವನ್ನ ಬೋಧಿಸಿ ಮೋಶೆಯನ್ನ ಬೆಳೆಸಿದ್ಲು. 10 ವರ್ಷ, 30 ವರ್ಷ ಅರಮನೆಯಲ್ಲಿ ಬೆಳೆದ, ಇನ್ನ 40 ವರ್ಷ ಅರಣ್ಯದಲ್ಲಿ ಬೆಳೆದ. ಅದು ಹೇಳಲಿಕ್ಕೆ ನನಗೆ ಟೈಮ್ ಇಲ್ಲ. ಒಟ್ಟು ಅವನಿಗೆ 80 ವಯಸ್ಸು. ಇವಾಗ 80ನೇ ವಯಸ್ಸಿನಲ್ಲಿ ದೇವರು ಅವನನ್ನ ಕರೆದರು. ಮೋಶೆ, ಅಲ್ಲಿ ಇಸ್ರಾಯೇಲ್ ಜನರು ಐಗುಪ್ತ ದೇಶದಲ್ಲಿ ಗುಲಾಮಗಿರಿಯಲ್ಲಿ ಬಿದ್ದಿದ್ದಾರೆ, 20 ಲಕ್ಷ ಜನ.
ಅವಾಗ ಮೋಶೆಗೆ ಅರ್ಥ ಆಯಿತು. ಅವರ ತಾಯಿ ಹೇಳಿದ ಉಪದೇಶ ನೆನಪಿಗೆ ಬಂತು. ಹೌದು, ಅವರು ನನ್ನ ಜನರು, ಅವರು ನಮ್ಮವರು, ನೀನು ಹೋಗಿ ಅವ್ರನ್ನ ಬಿಡಿಸ್ಕೊಂಡು ಬರಬೇಕು ಅಂದಾಗ ಅವನು ಹೇಳ್ದ, ಸ್ವಾಮಿ ಸ್ವಲ್ಪ ಮಾತು ತೊದಲೈತಿ, ಆಯ್ತು ನಿಮ್ಮ ಅಣ್ಣನಿಗೆ ಸಹಾಯಕನಾಗಿ ನಿಮ್ಮ ಅಣ್ಣನನ್ನು ಕೊಡ್ತೀನಿ. ಅವಾಗ ಮೋಶೆ ಹೋಗಿ ಇಸ್ರಾಯೇಲ್ ಜನರನ್ನು ಬಿಡುಗಡೆ ಮಾಡಿ ತಗೊಂಡು ಬಂದರಿ. ನಾನು ಏನು ಹೇಳಕ್ ಹೋಗ್ತಾ ಇದ್ದೀನಿ ಅಂದ್ರೆ, ಮೋಶೆ ಇಸ್ರಾಯೇಲರನ್ನ ಬಿಡುಗಡೆ ಮಾಡಿ ಹೊರಗೆ ತಂದ ನಂತರ ಬೈಬಲಲ್ಲಿ ಅದು ಬಹಳ ದೊಡ್ಡ ಚರಿತ್ರೆ ಆಯಿತು. ಅಷ್ಟು ದೊಡ್ಡ ಚರಿತ್ರೆ ಸೃಷ್ಟಿಯಾಗಲಿಕ್ಕೆ ಕಾರಣ ಯಾರು? ಅಷ್ಟು ದೊಡ್ಡ ಚರಿತ್ರೆ ಸೃಷ್ಟಿಯಾಗಲಿಕ್ಕೆ ಕಾರಣ ಯಾರು? ಮೋಶೆಯ, ಅದು ಯಾರು? ಮೋಶೆಯ ತಾಯಿ ರೀ. ಮೋಶೆಯ ತಾಯಿ ಮಾಡಿದಂತ ಸ್ವಲ್ಪ ಉಪದೇಶ ಮೋಶೆಯನ್ನ ದೇವರ ಸೇವೆಯ ನಿಮಿತ್ತ ಅತ್ಯದ್ಭುತವಾಗಿ ನಿಲ್ಲಿಸ್ತು. ಹಲ್ಲೆಲೂಯಾ. ಸಾಮುವೇಲ್ ರೀ, ಸಾಮುವೇಲ್ ಅವರ ತಾಯಿ ಹನ್ನಳು ಕಣ್ಣೀರಿಟ್ಟು ದೇವಾಲಯದಲ್ಲಿ ಪ್ರಾರ್ಥನೆ ಮಾಡಿದಳು. ಮಕ್ಕಳಿಲ್ಲ ಅಂತ ಅಳ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ಗೋಗರದ್ಲು, ತುಟಿ ಅಲ್ಲಾಡ್ತಿತ್ತು, ಕಣ್ಣಲ್ಲಿ ನೀರು ಬರ್ತಿತ್ತು. ಆ ದುಃಖಕ್ಕೆ, ಆ ನೋವಿಗೆ ಹೆಂಗೆಂಗೋ ಆಡ್ತಿದ್ಲು ಅವಳು. ಅವಾಗ ಆ ಚರ್ಚ್ ಪಾಸ್ಟರ್ ಕೇಳ್ತಾರೆ, ಏಲಿ ಅನ್ನುವಂತ ದೇವ್ರ ಸೇವಕರು ಕೇಳ್ತಾರೆ, ಏನಮ್ಮ ಕುಡಿದು ಗಿಡಿದು ಬಂದಿದೆಯೇನು, ಅಮಲತ್ತಿದೆ ಏನ್ ನಿನಗೆ, ಯಾಕೆ ಹಿಂಗ್ ಮಾಡ್ತಿದೀಯ ನೀನು ಅಂದನಂತೆ. ಅಂದ್ರೆ ಅವಳ ನೋವಿನಿಂದ ಅವಳು ಮಾಡುವಂತ ಪ್ರವರ್ತನೆ ಅವನಿಗೆ ಹಂಗ ಅರ್ಥ ಆಯ್ತು. ಆದರೆ ಅವಳ ನಿಜವಾದ ನೋವನ್ನು ಅರ್ಥ ಮಾಡಿಕೊಂಡವರು ಸರ್ವೇಶ್ವರನಾದ ದೇವರು ರೀ. ಹಲ್ಲೆಲೂಯಾ. ದೇವ್ರ ಮಕ್ಕಳೇ, ನಾನು ಹೇಳ, ನಿನ್ನ ನೋವು ನನಗೂ ಅರ್ಥ ಆಗಲ್ಲ, ನಿನ್ನ ನೋವು ನಿನ್ನ ಪಕ್ಕದವನಿಗೂ ಅರ್ಥ ಆಗಲ್ಲ, ನಿನ್ನ ನೋವು ನಿನ್ನ ಕುಟುಂಬದವರಿಗೂ ಅರ್ಥ ಆಗಲ್ಲ. ನಾನು ಹೇಳ್ತೀನಿ, ನಿನ್ನ ನೋವನ್ನು ನೋಡುವವನು ಆತನೊಬ್ಬನೇ ಆಗಿದ್ದಾನ್ರಿ. ಹಲ್ಲೆಲೂಯಾ. ಅಲ್ಲಿರುವಂತ ಚರ್ಚ್ ಪಾಸ್ಟ್ಗೆ ಗೊತ್ತಾಗಲಿಲ್ಲ ಅವಳ ನೋವು, ಆದರೆ ತಂದೆಯಾದ ದೇವರಿಗೆ ಗೊತ್ತಾಯ್ತು. ಮಕ್ಕಳಿಗೋಸ್ಕರ ಅಳ್ತಿದ್ದಾಳಂತ ಅರ್ಥ ಆಯ್ತು. ಆವಾಗ ಏಲಿ ಬಂದು ಹೇಳ್ತಾನೆ, ಅಮ್ಮ ನೋಡಮ್ಮ, ನಾನೊಂದು ಮಾತು ಹೇಳ್ತೀನಿ, ಮುಂದಿನ ವರ್ಷ ಈ ಟೈಮಿಗೆ ನೀನು ಗಂಡು ಮಗನನ್ನ ಹೆರ್ತೀಯಮ್ಮ ಅಂತಂದ. ಆವಾಗ ಮುಂದಿನ ವರ್ಷ ಆ ಟೈಮಿಗೆ ಗಂಡು ಮಗು ಸಿಕ್ತು. ಗಂಡು ಮಗುವನ್ನ ಹೆತ್ತಳು. ಆ ಮಗುವನ್ನು ತಗೊಂಡು ಬಂದು ದೇವಾಲಯದಲ್ಲಿ ತಂದು ಸ್ವಲ್ಪ ದಿನಗಳು ಆ ಮಗುವನ್ನು ಪೋಷಣೆ ಮಾಡಿ ದೇವಾಲಯದಲ್ಲಿ ತಗೊಂಡು ಬಂದು ಏಲಿ ಅನ್ನುವಂತ ಚರ್ಚ್ ಪಾಸ್ಟರ್ ಕೈಗೆ ಆ ಮಗುನ ಕೊಟ್ಟು, ಪಾಸ್ಟ್ರೇ, ಮಗು ಇಲ್ಲಿ ಬೆಳಿಲಿ, ನಾನು ಈ ಮಗನನ್ನ ದೇವಾಲಯಕ್ಕೆ ಕೊಡ್ತಾ ಇದ್ದೀನಿ, ಈ ಮಗನನ್ನ ದೇವರಿಗೆ ಒಪ್ಪಿಸಿಕೊಡ್ತಾ ಇದ್ದೀನಿ, ಇದು ನನ್ನ ಮಗ ಅಲ್ಲ, ದೇವರು ಕೊಟ್ಟಿರೋ ಅಂತ ಮಗ, ಈ ಮಗನನ್ನ ದೇವರು ಅದ್ಭುತವಾಗಿ ಉಪಯೋಗ ಮಾಡಲಿ, ತಗೊಳ್ರಿ ಈ ಮಗನ್ನ ಅಂತೇಳಿ ದೇವಾಲಯದಲ್ಲಿ ಬಿಟ್ಟು ಹೋದ್ಲರಿ. ದೇವಾಲಯದಲ್ಲಿ ಬೆಳೆದ ಅವನ ಹೆಸರು ಸಾಮುವೇಲ್. ಎಂತ ದೊಡ್ಡ ಪ್ರವಾದಿ ಅಂದ್ರೆ, ನಾನು ನಿಮಗೆ ಹೇಳ್ತೀನಿ, ಸಣ್ಣ ಪ್ರಾಯದಲ್ಲಿಯೇ ದೇವರು ಅವನ ಜೊತೆಯಲ್ಲಿ ಮಾತಾಡಿದರು. ಸಾಮುವೇಲ್ ಅಂದ್ರೆ ಅವನು ಸೀದಾ ಹೋಗಿ ಪಾಸ್ಟರ್ ಹತ್ರ ಹೋಗಿ ಕೇಳ್ತಾನೆ, ಪಾಸ್ಟ್ರೇ, ನನ್ನನ್ನು ಮಾತಾಡಿಸಿದ್ರ, ಪಾಸ್ಟರ್ ಅಂಕಲ್, ನನ್ನ ಏನಾದ್ರು ಕರೆದ್ರ ನೀವು? ಅವಾಗ ಪಾಸ್ಟರ್ ಹೇಳಿದ್ರು, ಇಲ್ಲಪ್ಪ, ನಾನು ಕರೆದಿಲ್ಲ, ಹೋಗಿ ಸ್ವಲ್ಪ ಹೊತ್ತು ಮಲ್ಕೋ, ಹೋಗಿ ಆರಾಮಾಗಿ. ಅವಾಗ ಹೋಗಿ ಮತ್ತೆ ಮಲಗಿದ. ಮತ್ತೆ ದೇವ್ರು ಕರೆದ್ರು, ಸಾಮುವೇಲ್ ಅಂದ್ರು 2ನೇ ಸಾರಿ. ಮತ್ತೆ ಸೀದಾ ಪಾಸ್ಟರ್ ಹತ್ರ ಬಂದ, ಅಂಕಲ್ ಮತ್ತೇನಾದ್ರೂ ನೀವು ಕರೆದ್ರೇನು? ಅವಾಗ ಏಲಿಗೆ ಅರ್ಥ ಆಯ್ತು, ದೇವ್ರು ಕರೆದಿದ್ದಾರೆ ಇದು ಅಂತ. ಅವಾಗ ಅವನು ಹೇಳ್ತಾನೆ, ನೋಡಪ್ಪ, ನೀನ್ ಮಲ್ಕೋ, ಈ ಸರಿ ಏನಾದ್ರೂ ಸಾಮುವೇಲ್ ಅಂತ ಶಬ್ದ ಬಂದ್ರೆ ಈಗೋ ನಾನಿದ್ದೇನೆ ಅಂತ ಹೇಳು, ಈಗೋ ನಾನಿದ್ದೇನೆ ಅಂತ ಹೇಳು. ಅವಾಗ ದೇವರು ಮತ್ತೆ ಕರೆದ್ರು ಅವನಿಗೆ, ಸಾಮುವೇಲ್ ಅಂದ್ರು. ತಕ್ಷಣ ಎದ್ದು ಕುತ್ಕೊಂಡು, ಈಗೋ ಸ್ವಾಮಿ ನಾನಿದ್ದೇನೆ ಅಂದ. ಆವಾಗ ದೇವರು ಅವನ ಜೊತೆಯಲ್ಲಿ ಮಾತಾಡಿದ್ರು. ದೇವಾಲಯ ಸರಿ ಇಲ್ಲ, ದೇವಾಲಯದ ಪರಿಸ್ಥಿತಿ ಸರಿ ಇಲ್ಲ, ಸೇವಕನ ಮಕ್ಕಳು ಸರಿ ಇಲ್ಲ, ಸುತ್ತಲಿರುವಂತ ಪ್ರದೇಶ ಸರಿ ಇಲ್ಲ, ಇದೆಲ್ಲವನ್ನ ಸರಿ ಮಾಡಿಕೊಳ್ಳಿಕ್ಕೆ ನಿಮ್ಮ ಪಾಸ್ಟ್ರಿಗೆ ಹೇಳು ಅಂತ ದೇವರು ಹೇಳಿದರು. ಯಾರ ಜೊತೆಯಲ್ಲಿ ಹೇಳಿದ್ರಿ? ಪಾಸ್ಟರ್ ಜೊತೆ ದೇವರು ಮಾತಾಡಿದ್ದಲ್ಲ, ಸಾಮುವೇಲನ ಜೊತೆಯಲ್ಲಿ ದೇವರು ಮಾತಾಡಿ ಹೇಳಿದೆಲ್ಲ ಸರಿ ಮಾಡ್ಕೊಳ್ಳಕ್ಕೆ. ಅಂದ್ರೆ ಚಿಕ್ಕ ಪ್ರಾಯದಿಂದಲೇ ದೇವರು ಅವನ ಜೊತೆಯಲ್ಲಿ ಮಾತಾಡಿದರು. ಅವನು ಎಷ್ಟು ದೊಡ್ಡ ಪ್ರವಾದಿ ಆದ ಅಂದ್ರೆ, ರಾಜರನ್ನ ಅಭಿಷೇಕ ಮಾಡಿದರಿ. ಯಾವ ರಾಜರು? ಇಸ್ರಾಯೇಲಿನ ಮೊದಲನೇ ರಾಜನನ್ನ ಅಭಿಷೇಕ ಮಾಡಿದವನು ಸಾಮುವೇಲ್. ಇಸ್ರಾಯೇಲನ 2ನೇ ರಾಜವನ್ನ ಅಭಿಷೇಕ ಮಾಡಿದ್ದು ಸಾಮುವೇಲ್. ಇಲ್ಲಿ ಹೋಗು, ಜಯ ಸಿಗುತ್ತೆ, ಇಲ್ಲಿ ಹೋಗು, ನೀನು ಇಂಥದ್ದು ಮಾಡು, ಇಲ್ಲಿ ಹೋಗು, ನೀನು ಆ ದೇಶವನ್ನ ನಿರ್ನಾಮ ಮಾಡು, ದೇವ್ ನಿನಗೆ ಬಲ ಕೊಡ್ತಾರೆ, ಶಕ್ತಿ ಕೊಡ್ತಾರೆ, ದೇವ್ ನನ್ನ ಜೊತೆಯಲ್ಲಿ ಮಾತಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದವನು ಸಾಮುವೇಲ್. ನಡೆದು ಬರ್ತಾ ಇದ್ರೆ ಜನರು ಕೈ ಕಟ್ಟಿ ದೂರ ನಿಲ್ತಿದ್ರು. ಅಯ್ಯಯ್ಯೋ, ಸಾಮುವೇಲ್ ಬಾಯಿ ತೆರೆದು ಏನು ಮಾತಾಡ್ತಾನೆ ಅದು ಆಗ್ಬಿಡುತ್ತೆ, ನಮಗೆ ಅಶುಭವನ್ನ ಹೇಳಿದ್ರೆ ಅಶುಭ ಆಗತ್ತೆ, ಶುಭವನ್ನ ಹೇಳಿದ್ರೆ ಶುಭ ಆಗತ್ತೆ, ಅಯ್ಯೋ ಇಂಥ ಮಹಾನ್ ಸಾಮುವೇಲ್ ದಾರಿಯಲ್ಲಿ ಬರ್ತಿದ್ದಾನಂತೇಳಿ ಕೈ ಕಟ್ಟಿ ದೂರ ನಿಲ್ತಿದ್ರು.
ಹಲ್ಲೆಲೂಯ. ಇವನಿಷ್ಟು ದೊಡ್ಡ ಪ್ರವಾದಿ ಆಗಲಿಕ್ಕೆ ಕಾರಣ ಯಾರು? ಇವನಿಷ್ಟು ದೊಡ್ಡ ಸೇವಕನಾಗಲಿಕ್ಕೆ ಕಾರಣ ಯಾರ್ರೀ? ಅವರ ತಾಯಿ ಹನ್ನಳು. ಹಲ್ಲೆಲೂಯ, ಹಲ್ಲೆಲೂಯ. ನಾನು ಹೇಳ್ತಾ ಹೋದ್ರೆ ಈ ತರ ಬಹಳ ದೊಡ್ಡ ಚರಿತ್ರೆಗಳನ್ನ ನಾನು ಹೇಳಬಲ್ಲೆ. ದೇವ್ರ ಮಕ್ಕಳೇ, ನಾನೊಂದು 4-6 ವಿಷಯಗಳನ್ನ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯೇಸು ಸ್ವಾಮಿ ತಾಯಿ ರೀ, ಯಾರ ಅವಳ ಹೆಸರು? ಯೇಸು ಸ್ವಾಮಿ ತಾಯಿ ಹೆಸರೇನು? ಮರಿಯಳು. ಮರಿಯಳು ಏನ್ ತ್ಯಾಗ ಮಾಡಿದ್ಲು? ತನ್ನ ಗರ್ಭವನ್ನೇ ತ್ಯಾಗ ಮಾಡಿದ್ಲು. ಲೋಕರಕ್ಷಕನಾದ ಯೇಸು ಕ್ರಿಸ್ತನು ಜನಿಸಿ ಬರುವುದಕ್ಕಾಗಿ ತನ್ನ ಗರ್ಭವನ್ನ ದೇವರಿಗೆ ಸಮರ್ಪಣೆ ಮಾಡಿದಂತ ಶ್ರೇಷ್ಠವಾದ ತಾಯಿ ಈ ಲೋಕದಲ್ಲಿ ಒಬ್ಬಳಿದ್ದಾಳಂದ್ರೆ ಅವಳು ಮರಿಯಳು ರೀ. ಯಾರು ಆ ತ್ಯಾಗಕ್ಕೆ ರೆಡಿ ಆಗಲ್ಲ, ಅಂತ ತ್ಯಾಗಕ್ಕೆ ಮರಿಯಳು ರೆಡಿ ಆದ್ಲು. ಹಲ್ಲೆಲೂಯ. ಅದಕ್ಕೆ ಇಡೀ ಲೋಕ ಮರಿಯಳನ್ನ ದೇವರು ಅಂತ ಹೇಳುತ್ತೆ. ಆದರೆ ನಿಜವಾಗಲೂ ಮರಿಯಳು ದೇವರಲ್ಲ, ಮರಿಯಳು ಕೇವಲ ಮಾನವಳು. ಆದರೆ ಅವಳ ಗರ್ಭವನ್ನ ಸರ್ವೇಶ್ವರನಾದ ದೇವರಿಗಾಗಿ ಒಪ್ಪಿಸಿಕೊಟ್ಟವಳು. ದೇವರು ಯಾರಪ್ಪ ಅಂದ್ರೆ ನಿಜವಾಗಲೂ ಯೇಸು ಕ್ರಿಸ್ತನೇ ದೇವರು. ಹಲ್ಲೆಲೂಯ. ಆತನು ಮಾನವ ರೂಪ ತಾಳಿ ಗರ್ಭದಲ್ಲಿ ಜನಿಸಿ ಬಂದು ನಮಗೋಸ್ಕರ ಕಲ್ವಾರಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟು 3ನೇ ದಿವಸದಲ್ಲಿ ಮೃತ್ಯುಂಜಯನಾಗಿ ಎದ್ದು ಬಂದಂಥವನು. ಹಲ್ಲೆಲೂಯ. ಇವತ್ತು ಲೋಕದ ಕಲ್ಯಾಣಕ್ಕಾಗಿ ಮರಿಯಳು ಏನ್ ಮಾಡಿದ್ಲಂದ್ರೆ ತನ್ನ ಗರ್ಭವನ್ನೇ ದೇವರಿಗೆ ಸಮರ್ಪಿಸಿ ಕೊಟ್ಲು. ಈ ತರ ಅನೇಕ ತಾಯಂದ್ರ ರೀ. ಏಲಿಯನಿಗೆ ಒಂದು ರೊಟ್ಟಿ ಕೊಟ್ಲಲ್ಲ, ಏಲಿಯನಿಗೆ ಒಂದು ರೊಟ್ಟಿ ಕೊಟ್ಲು. ಒಂದು ರೊಟ್ಟಿ ಕೊಟ್ಟಿದ್ದಕ್ಕೆ ಏನ್ ಸಿಕ್ತು ಅವಳಿಗೆ? ಅವರಿಗೊಬ್ಬ ಮಗ ಇದ್ದ, ಅವನು ಸತ್ತೋಗಿದ್ದ. ಏಲಿಯನು ಪ್ರಾರ್ಥಿಸುವಾಗ ಆ ಹುಡುಗ ಜೀವದಿಂದ ಎದ್ದ. ಒಂದು ರೊಟ್ಟಿ ಕೊಟ್ಟಿದ್ದಕ್ಕೆ ನೋಡ್ರಿ, ಇದ್ದಿದ್ದೇ ಒಂದು ರೊಟ್ಟಿ, ಇದ್ದಿದ್ದೇ ಒಂದಿಷ್ಟಿಟ್ಟು ಒಂದು ರೊಟ್ಟಿ ಮಾಡಿ ನಾನು ನನ್ನ ಮಗ ಸಾಯ್ಬೇಕಂತಿದ್ದೀವಿ ಅಂತ ವಿಧವೆ ಅಂದಳು. ಅದೇ ರೊಟ್ಟಿ ಕೊಡಮ್ಮ ಅಂತ ಹೇಳಿ ಕೇಳಿದ್ರೆ ದೇವರ ಸೇವಕನಲ್ಲ, ಒಂದು ರೊಟ್ಟಿ ಮಾಡಿ ಕೊಟ್ಲು. ಪ್ರತಿ ದಿವಸ ಬರಗಾಲ ಮುಗಿಯೋ ತನಕ ಆ ಮನೆಗೆ ಇಟ್ಟಿಗೆ ಮತ್ತೆ ಎಣ್ಣೆಗೆ ಕೊರತೆ ಇಲ್ದಂಗೆ ದೇವರು ಮಾಡಿದ್ರು. ಆದರೆ ಆ ತಾಯಿಗೆ ಸಿಕ್ಕಿದ್ದೇನೆಂದ್ರೆ ಹಿಟ್ಟು ಎಣ್ಣೆ ಅಲ್ಲ, ಅದಕ್ಕಿಂತಲೂ ಶ್ರೇಷ್ಠವಾದದ್ದು ಅವರ ಒಬ್ಬನೇ ಮಗನ ಜೀವವನ್ನ ತಿರುಗಿ ದೇವರು ಕೊಟ್ಟರು. ಹಲ್ಲೆಲೂಯ. ಅದಕ್ಕೆ ಅಮ್ಮ ಅಂದ್ರೆ ಅದು ತ್ಯಾಗ ರೀ. ಅದಕ್ಕೆ ನಾನು ಹೇಳ್ತೀನಿ, ಬೈಬಲಲ್ಲಿ ಬಹಳ ತ್ಯಾಗಿಗಳಿದ್ದಾರೆ, ಅಮ್ಮಂದಿರು, ತುಂಬಾ ಜನ ತ್ಯಾಗಿಗಳು. ಒಂದು ಅಮ್ಮನ ಬಗ್ಗೆ ನಾನು ನಿಮಗೊಂದು ಸ್ಟೋರಿ ಹೇಳ್ತೀನಿ ಕೇಳ್ರಿ. ಒಂದು ಅಮ್ಮ ಇದ್ಲಂತೆ, ಮಗುನ ಎತ್ಕೊಂಡು ಇಲ್ಲಿ ಹೆಗಲ ಮೇಲೆ ಕೂರಿಸ್ಕೊಂಡು ಸಂತೆಗೆ ಹೋಗ್ತಾ ಇದ್ಲಂತೆ. ಆ ಅಮ್ಮನ ಫ್ರೆಂಡ್ ಇನ್ನೊಬ್ಳು, ಅವಳು ಬಾಳೆಹಣ್ಣು ವ್ಯಾಪಾರ ಮಾಡ್ತಿದ್ಲು. ಪುಟ್ಟಿಯಲ್ಲಿ ಬಾಳೆಹಣ್ಣು ಹಾಕೊಂಡು ಪಕ್ಕದಲ್ಲಿ ನಡ್ಕೊಂಡು ಹೋಗ್ತಾ ಇದ್ಲು. ಇವಾಗ ಇವನು ಮೇಲದನಲ್ಲಿ ಹುಡುಗ, ಅವನೇನ್ ಮಾಡ್ದ ಅಂದ್ರೆ ಒಂದು ಬಾಳೆಹಣ್ಣು ತಗೊಂಡಂತೆ. ಎಷ್ಟು ಬಾಳೆಹಣ್ಣು ತಗೊಂಡ? ಒಂದು ಬಾಳೆಹಣ್ಣು ತಗೊಂಡ್ಮೇಲೆ ಅವಾಗ ವ್ಯಾಪಾರಕ್ಕೆಲ್ಲ ಅಯ್ಯಮ್ಮ ಹೋದ್ಲು. ಅವರ ತಾಯಿ ಮತ್ತೆ ಮಗು ಮಾತಾಡ್ತಾ ಇರ್ಬೇಕಾದ್ರೆ ಆ ಮಗು ಹೇಳುತ್ತೆ, ಅಮ್ಮ ನಾನೊಂದು ಬಾಳೆಹಣ್ಣು ತಗೊಂಡಿದ್ದೀನಿ ಅಂತ ಅಂದು. ಇವಾಗ ಇವಳು ಏನ್ ಹೇಳ್ಬೇಕು? ತಾಯಿ ಏನಂತ ಹೇಳ್ಬೇಕು? ತಗೋಬಾರ್ದು, ನಮ್ದಲ್ಲದ್ದು ಮುಟ್ಟಬಾರ್ದು, ಇದು ಕಳತನ ಆಗತ್ತೆ, ಇದು ತಪ್ಪು, ನೀನ್ ತಗೊಂಡ್ರೆ ಆ ಆಂಟಿಗೆ ಹೇಳಿ ತಗೋಬೇಕಾಗಿತ್ತು ಅನ್ಬೇಕಲ್ಲ. ಅದಕ್ಕೆ ಇವಳೇನಂದ್ಲಂದ್ರೆ ಆ ಥರ ಹೇಳಿಲ್ಲ ಇವಳು, ನಿನಗೊಂದೇ ತಗೊಂಡ ಮತ್ ನನಗೆ ಅಂದ್ಲಂತ ಇವಳು. ನಿನಗೊಂದೇ ತಗೊಂಡಿಯಲ್ಲ ಮತ್ ನನಗೆ ಅಂದ್ಲಲ್ಲ. ಈ ಮಗುಗೆ ಅದು ಪ್ರಿಂಟ್ ಆಯ್ತಲ್ಲ, ಇಲ್ಲ ಹೌದಲ್ಲ ನಮ್ಮ ಅಮ್ಮಕ್ಕೆ ತಗೊಂಡಿಲ್ಲ ನಾನು ಅಂತ. ನೆಕ್ಸ್ಟ್ ಡೇ ಹೋಗ್ಬೇಕಾದ್ರೆ ಆ ಪುಟ್ಟೆಗೆ 2 ಬಾಳೆಹಣ್ಣು ತೆಗೆದ ಇವನು. ಇದು ದಿನಾ ರೊಟೀನ್ ಇದೇ ಆಯ್ತು ರೀ. ಪ್ರತಿದಿನ ಪುಟ್ಟಿ ಆಯಮ್ಮ ಜೊತೆಯಲ್ಲೇ ಹೋಗ್ತಾಳೆ. ದಿನಾ ಇವನು 2 ಬಾಳೆಹಣ್ಣು ತಗೊಂತಾನೆ, ಒಂದು ಅವ್ರ ಅಮ್ಮ ಕೊಡ್ತಾನೆ, ಒಂದು ಇವನ್ ತಿಂತಾನೆ. ತಾಯಿ ಮಗ ಇಬ್ರು ಫುಲ್ ಖುಷಿ ರೀ, ಬಹಳ ಚೆನ್ನಾಗಿ ಅನ್ನಿಸ್ತು. ಬೆಳೀತಾ 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 ಸ್ವಲ್ಪ ದೊಡ್ಡವನಾದ್ಮೇಲೆ ಇವನ್ ಏನ್ ಮಾಡ್ದ ಅಂದ್ರೆ ಬಾಳೆಹಣ್ಣು ಕದ್ದವನು ಇನ್ನು ಮನೆ ಕಳ್ತನ ಮಾಡಕ್ ಹೋದ ರೀ. ಮನೆ ಕಳ್ತನ ಮಾಡ್ದ. ಒಂದು ಮನೆ ಕಳ್ತನ ಮಾಡಿ 5,000 ತಂದ್ರೆ ಅಮ್ಮ ಕೇಳಿದ್ ಇಷ್ಟೇನಾ, ಮತ್ ನನಗೆ ಮತ್ತ 5,000 ಕಳ್ತನ ಮಾಡಕ್ ಹೋಗ್ಬೇಕು ಇವನು. ಈ ತರ ಕಳ್ತನ ಅವನಿಗೆ ರೂಢಿ ಆಯ್ತು. ಒಂದ್ ದಿವಸ ಕಳ್ತನದಲ್ಲಿ ಸಿಕ್ಕಾಕೊಂಡ. ಕೋರ್ಟಲ್ಲಿದ್ದಾಗ 7 ವರ್ಷ ಜೈಲ್ ಮಾಡಿದ್ರು ಅವನಿಗೆ. 7 ವರ್ಷ ಜೈಲಿಗೆ ಹಾಕ್ಬೇಕು. ಅವಾಗ ಜಡ್ಜ್ ಕೇಳಿದ್ರಂತೆ, ಏನಾದ್ರೂ ಮಾತಾಡ್ತೀಯನಪ್ಪ ಜೈಲಿಗೆ ಹೋಗಕ್ ಮುಂಚೆ, ಯಾರ ಹತ್ರ ಆದ್ರೂ ಏನಾದ್ರೂ ಮಾತಾಡ್ಬೇಕಾ ನೀನು ಅಂದ್ರೆ, ಸಾರ್ ನಾನು ನಮ್ಮ ಅಮ್ಮನ ಹತ್ರ ಮಾತಾಡ್ಬೇಕು ಅಂದಂತೆ. ಆಯ್ತಪ್ಪ, ಎಲ್ಲಪ್ಪ ಇವ್ರ ಅಮ್ಮ ಎಲ್ಲೋ? ಅವ್ರ ಅಮ್ಮ ಅಲ್ಲೆಲ್ಲೋ ಕೂತಿದ್ಲು. ಕರೆಸಿದ್ರೆ ಸೀದಾ ಬಂದ್ರೆ ಅಮ್ಮನಿಗೆ ನಾನು ಏನೋ ಒಂದು ಗುಟ್ಟು ಹೇಳ್ಬೇಕು ಅಂದಂತೀವ್. ಸರಿ ಅಂತ ಹೇಳಿ ಅಮ್ಮ ಹತ್ರ ಬಂದಾಗ ಗುಟ್ಟು ಹೇಳಕ್ ಹೋಗಿ ಕಿವಿ ಕತ್ತರಿಸಿದ್ನಂತ. ಅವನು ಕಿವಿ ಕಚ್ಚಿ ಎಳೆದ್ಬಿಟ್ನಂತ. ಅವಾಗ ಅಮ್ಮ ಬೊಬ್ಬೆ ಹೊಡೆದು ಅಳಕ್ ಸ್ಟಾರ್ಟ್ ಮಾಡಿದ್ಲಂತ. ಯಾಕೆ ಹಿಂಗ್ ಮಾಡಿದೆ ನೀನು ಅಂದ್ರೆ, ಅವಾಗ ಆ ಹುಡುಗ ಅಂತನಂತೆ, ನಾನು ಅವತ್ತು ಒಂದೇ ಬಾಳೆಹಣ್ಣು ತಗೊಂಡಿದ್ನಲ್ಲ,
ಅವತ್ತೇ ನನಗೆ ಹೊಡೆದಿದ್ರೆ 7 ವರ್ಷ ಜೈಲ್ ಆಗ್ತಿರ್ಲಿಲ್ಲ. ಅವತ್ತು ನೀನು ನನಗೆ ಹೊಡಿಲಿಲ್ಲ. ಇವತ್ತು ನಾನೇನಾದ ಇವಾಗ 7 ವರ್ಷ ನಾನು ನಿನಗೆ ಎಲ್ಲಿಗೆ ಹೋಗ್ಬೇಕು? ಜೈಲಿಗೆ ಹೋಗ್ಬೇಕು. ನಾನೇನು ಹೇಳ್ತಿದ್ದೀನಿ, ಬೈಬಲಲ್ಲಿರುವಂಥ ಎಲ್ಲ ಅಮ್ಮಂದರು ಅವರ ಮಕ್ಕಳಿಗೆ ಬೋಧನೆ ಮಾಡಿದ್ದಾರೆ. ಏನು ಮಾಡಿದ್ದಾರೆ? ಏನು ಬೋಧನೆ ಮಾಡಿದ್ದಾರೆ? ಒಳ್ಳೇದು ಬೋಧನೆ ಮಾಡಿದ್ದಾರೆ. ಏನು ಬೋಧನೆ ಮಾಡಿದ್ದಾರೆ? ಕೆಟ್ಟದ್ದು ಬೋಧನೆ ಮಾಡಿಲ್ಲ. ಪ್ರತಿ ತಾಯಂದ್ರು ಬೈಬಲಲ್ಲಿ ಕೆಟ್ಟದ್ದು ಬೋಧನೆ ಮಾಡಿದಂಥ ಕೆಲವು ತಾಯಂದ್ರು ಉದಾಹರಣೆಗಿದ್ರೆ, ಒಳ್ಳೇದು ಬೋಧನೆ ಮಾಡಿದಂಥ ಅನೇಕ ತಾಯಂದ್ರು ಬೈಬಲಲ್ಲಿ ಇದ್ದಾರೆ. ಇವತ್ತು ತಾಯಂದ್ರ ದಿನಾಚರಣೆಯಿಂದ ನಾನು ನಿಮಗೆ ಏನು ಹೇಳಕ್ ಹೋಗ್ತಾ ಇದ್ದೀನಿ, ಮಕ್ಕಳಿಗೆ ಒಳ್ಳೆಯದನ್ನು ಉಪದೇಶ ಮಾಡ್ರಿ. ಮಕ್ಕಳಿಗೆ ಏನು ಮಾಡ್ರಿ? ಮಕ್ಕಳಿಗೆ ಏನು ಮಾಡ್ರಿ? ಒಳ್ಳೆಯದನ್ನು ಉಪದೇಶ ಮಾಡ್ರಿ. ನೀವು 4 ಕಾರ್ಯ ಮಕ್ಕಳಿಗಾಗಿ ಮಾಡಬೇಕು. ಮೊದಲನೇದು, ಮಕ್ಕಳಿಗೋಸ್ಕರ ಟೈಮ್ ಕೊಡಬೇಕು. ಏನು ಮಾಡಬೇಕು? ಮಕ್ಕಳಿಗೆ ಸ್ವಲ್ಪ ಜೋರಾಗಿ ಹೇಳ್ರಿ. ಮಕ್ಕಳಿಗೆ ಏನು ಕೊಡಬೇಕು? ಟೈಮ್ ಕೊಡಬೇಕು. ಟೈಮ್ ಕೊಡ್ಬೇಕಂದ್ರೆ ಹೆಂಗೆ? ದೇವ್ರ ವಾಕ್ಯದಲ್ಲಿ ಒಂದು ಮಾತಿದೆ, ನೀನು ವಾಕ್ಯ ಯಾವಾಗ ಯಾವಾಗ ಓದ್ಬೇಕಂದ್ರೆ ಏಳುವಾಗಲೂ, ಮಲಗುವಾಗಲೂ, ನಡೆಯುವಾಗಲೂ ವಾಕ್ಯ ಧ್ಯಾನ ಮಾಡು ಅಂತಿದೆ. ಆ ಶಬ್ದ ನಾನು ಹಿಂಗೆ ಹೇಳ್ತೀನಿ ನೋಡ್ರಿ. ನೀವು ಯಾವಾಗ ಯಾವಾಗ ಮಕ್ಕಳ ಕಡೆಗೆ ಟೈಮ್ ಕೊಡಬೇಕು, ಯಾವಾಗ ಯಾವಾಗ ಮಕ್ಕಳಿಗೆ ಸಮಯ ಕೊಡಬೇಕಂದ್ರೆ, ಮಕ್ಕಳು ಏಳುವಾಗಲೂ, ಮಕ್ಕಳು ಮಲಗುವಾಗಲೂ, ಮತ್ತೆ ಮಕ್ಕಳು ನಡೆಯುವಾಗಲೂ ಏನು ಮಾಡಬೇಕು? ಮಕ್ಕಳಿಗೆ ಟೈಮ್ ಕೊಡಬೇಕು. ಬಹಳ ಜನ ತಾಯಂದ್ರು ಮಾಡೋ ತಪ್ಪು ನಾನು ಹೇಳಲ್ಲ. ಮಕ್ಕಳಿಗೆ ಆಟ ಆಡಕ್ ಬಿಡ್ತಾರೆ. ಯಾಕಂದ್ರೆ ಅಡಿಗೆ ಕೆಲಸ ಆಗಬೇಕು, ಬಟ್ಟೆ ತೊಳಿಬೇಕು, ಮುಸುರೆ ತೊಳಿಬೇಕು, ಮನೆದ ಕೆಲಸ ಬಹಳ ಇದೆ ಅಂತೇಳಿ ಮಕ್ಕಳನ್ನ ಆಡ್ಲಿಕ್ಕೆ ಬಿಟ್ಟು ಬಿಡ್ತೀವಿ ನಾವು. ಯಾರ ಜೊತೆ ಆಡ್ತಿದಾರೆ ಮಕ್ಕಳು? ಏನ್ ಮಾತಾಡ್ತಿದಾರೆ ಮಕ್ಕಳು? ಆಡುವಾಗ ಅವರ ಪ್ರವರ್ತನೆಗಳು ಹೆಂಗಿದೆ? ಯಾವ ಮಕ್ಕಳ ಜೊತೆ ಆಟ ಆಡ್ತಿದ್ದಾರೆ? ಅಲ್ಲಿ ರೋಡಲ್ಲಿ ಮಾತಾಡೋಂಥ ಎಲ್ಲಾ ಹೊಲಸು ಮಾತು ನಿಮ್ಮ ಮನೆಯಲ್ಲಿ ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ. ಹಂಗ್ಯಾಕೆ ಮಾಡ್ತಾರೆ? ನಾವು ಮಕ್ಕಳಿಗೆ ಟೈಮ್ ಕೊಟ್ಟಿಲ್ಲ. ಸ್ವಲ್ಪ ಕೆಲಸ ಅನ್ನೋದಕ್ಕೋಸ್ಕರ ನಿಮ್ಮ ಮಕ್ಕಳನ್ನ ಬೀದಿಯಲ್ಲಿ ಬಿಟ್ರೆ, ಬೀದಿಯಲ್ಲಿರುವಂತ ಮಕ್ಕಳು ಏನ್ ಮಾತಾಡ್ತಾರೋ ಅದನ್ನೇ ಮಾತಾಡ್ತಾರೆ ನಿನ್ನ ಮಕ್ಕಳು. ಅದಕ್ಕೆ ಮಕ್ಕಳಿಗೆ ಟೈಮ್ ಕೊಡ್ಬೇಕ್ರಿ. ಹೇಳುವಾಗ ನಾವು ಜೊತೆ ಪ್ರತಿ ತಾಯಂದ್ರು ಕೂಡ ಮಕ್ಕಳು ನೋಡ್ರಿ, ನಾನು ನಿಮಗೆಲ್ಲ ಸಣ್ಣ ಕೂಸುಗಳಿದೆಯಲ್ಲ, ಆ ಮಕ್ಕಳ ಬಗ್ಗೆ ನಾನು ಒಂದು ಮಾತು ಹೇಳೋದಾದ್ರೆ, ಚಿಕ್ಕ ಮಕ್ಕಳಿಗೆ ಆ ಮಕ್ಕಳ ಬಗ್ಗೆ ನಾನು ಒಂದು ಮಾತು ಹೇಳೋದಾದ್ರೆ, ಅದು ಕಂಪ್ಲೀಟ್ ವೈಟ್ ಪೇಪರ್ ರೀ, ವೈಟ್ ಶೀಟ್. ನೀವೇನ್ ಬರೀತೀರೋ ಅದೇ ಮೂಡುತ್ತೆ. ನೀವೇನ್ ಬರೀತೀರೋ ಅದೇ ಮೂಡುತ್ತೆ. ವೈಟ್ ಶೀಟ್ ಅವು, ಏನು ಕಲ್ಮಶ ಇಲ್ಲ ರೀ. ನೀವು ಕೆಟ್ಟದ್ದು ಬರೀರಿ, ಕೆಟ್ಟದ್ದು ಮೂಡುತ್ತೆ. ಒಳ್ಳೇದು ಬರೀರಿ, ಒಳ್ಳೇದು ಮೂಡುತ್ತೆ. ಅದಕ್ಕೆ ಮಕ್ಕಳಿಗೆ ನಾವು ಸಮಯ ಕೊಡಬೇಕು. ಈಗ ಚಿಕ್ಕ ಮಕ್ಕಳ ಬಗ್ಗೆ ಹೇಳಿದೆ ನಾನು. ಇನ್ನು ದೊಡ್ಡ ಮಕ್ಕಳ ಬಗ್ಗೆ ನಾನು ಹೇಳ್ತೀನಿ ರೀ ನಿಮಗೆ. ನಿಮ್ಮ ಮಕ್ಕಳಿಗೆ ಮಕ್ಕಳಾಗುವ ತನಕ, ನಿಮ್ಮ ಜವಾಬ್ದಾರಿ ಆ ಮಕ್ಕಳು ಅರಿಯುವ ತನಕ ನೀನು ಆ ಮಕ್ಕಳಿಗೆ ಟೈಮ್ ಕೊಡಬೇಕು. ನಾನು ಹೇಳಿದ್ ನಿಮಗೆ ಅರ್ಥ ಆಯ್ತಾ? ನಿಮ್ಮ ಮಕ್ಕಳಿಗೆ ಮಕ್ಕಳಾಗುವ ತನಕ, ನಿಮ್ಮ ಮಕ್ಕಳು ನಿಮ್ಮ ಜವಾಬ್ದಾರಿಗೆ ಬರುವ ತನಕ ನಿಮ್ಮ ಮಕ್ಕಳಿಗೆ ನೀವು ಟೈಮ್ ಕೊಡಬೇಕು. ಅವರು SLC ಇರಲಿ, ಡಿಗ್ರಿ ಇರಲಿ, ಆ ಮಕ್ಕಳು ಪ್ರಾಯದಲ್ಲಿ ದೊಡ್ಡವರಿರಲಿ, ಅವರಿಗೆ ಮಕ್ಕಳಾಗುವ ತನಕ ನೀನು ಅವ್ರಿಗೆ ಟೈಮ್ ಕೊಡಬೇಕು. ಯಾಕಪ್ಪ ಅಂದ್ರೆ, ಮಕ್ಕಳಾಗುವ ತನಕ ಒಂಥರ ಜೀವನ ಆದ್ರೆ, ನಾನು ಅವಾಗಲೇ ಹೇಳಿದ್ನಲ್ಲ, ಮಕ್ಕಳಾಗ ತನಕ ಒಂಥರ ಜೀವನ ಆದ್ರೆ, ಮಕ್ಕಳಾದ ನಂತರ ಮತ್ತೊಂದು ಜೀವನ ಇದೆ ಪ್ರತಿ ಸ್ತ್ರೀಯರಿಗೆ. ಅದಕ್ಕೋಸ್ಕರ ನಾವು ಮಕ್ಕಳಿಗೆ ಈಗ ನಾವು ಟೈಮ್ ಕೊಟ್ಟಿಲ್ಲ ಅಂದ್ರೆ, ನಾನು ಹೇಳ್ತೀನಿ, ಮಕ್ಕಳ ಭವಿಷ್ಯತ್ತು ಹಾಳಾಗತ್ತೆ. ಮಕ್ಕಳ ಭವಿಷ್ಯತ್ತು ಹಾಳಾಗತ್ತೆ. ತಪ್ಪು ದಾರಿಯಲ್ಲಿ ನಡೀತಾರೆ. ನಮ್ಮ ಸ್ನೇಹಿತರೊಬ್ರು ಇದ್ರು, ಅವ್ರ ಮಗುಗೆ 1.5 ವರ್ಷ. ಇವರು ಸೇವೆ ನಿಮಿತ್ತ ಹೊರಗಡೆ ತುಂಬಾ ಪ್ರಯಾಣ ಮಾಡಿದ್ರು. ಪ್ರಯಾಣ ಮಾಡಿ 8 ತಿಂಗಳ ನಂತರ ಮನೆಗೆ ಬಂದರು. ಎಷ್ಟು ತಿಂಗಳ ನಂತರ? ಆವಾಗ ಆ ಮಗುಗೆ 2 ವರ್ಷ 3-4 ತಿಂಗಳು. ಅವಾಗ ಅವ್ರ ತಾಯಿ ಬಂದು, ಆ ಮಗುವಿನ ತಾಯಿ ಅಂದ್ರೆ ಆ ಹೆಂಡತಿ ಬಂದು ಬಾಗಲ್ ತೆಗೆದ್ರೆ ಮಗು ಹಿಂಗ ಅನ್ನುತ್ತದಕ್ಕೆ. ಅಂದ್ರೆ ಯಾರ್ ನೀನಪ್ಪ, ಏನ್ ಬೇಕು ನಿನಗೆ ಅಂತತ್ರಿ. 2.5 ವರ್ಷದ ಕೂಸು. ಯಾಕೆ ಹೇಳ್ರಿ? 8 ತಿಂಗಳು ಗ್ಯಾಪ್ ಆಯ್ತಲ್ಲ, ಅಪ್ಪ ಇವರೇ ಅನ್ನೋದು ಮರ್ತೋಗ್ಬಿಟ್ಟಿದೆ. ಅದು ಅಪ್ಪನ್ ಮುಖ ಮರ್ತೋಗಿದೆ ರೀ. ಟೈಮ್ ಕೊಡ್ಲಿಲ್ಲ. ಅದಕ್ಕೆ ನಾನು ನಿಮಗೆ ಹೇಳ್ತೀನಿ, ನಮ್ಮ ಸಣ್ಣ ಮಕ್ಕಳಿರ್ಲಿ, ದೊಡ್ಡ ಮಕ್ಕಳಿರ್ಲಿ, ಟೈಮ್ ಕೊಡೋದು ಬಹಳ 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 ಮುಖ್ಯ ರೀ. ಇಲ್ಲಾಂದ್ರೆ ಮಕ್ಕಳೇನಾಗ್ತಾರೆ? ದಾರಿ ತಪ್ಪೋಗ್ತಾರೆ. ಎರಡನೇ ಮಾತು,
ಮಕ್ಕಳ ಕಡೆ ಗಮನ ಇರಲಿ. ಪ್ರತಿ ತಾಯಂದ್ರಿಗೂ ಮಕ್ಕಳ ಕಡೆಗೆ ಗಮನ ಇರಲಿ. ಯಾಕೆ ಪ್ರತಿ ತಾಯಂದ್ರಿಗೆ ಹೇಳ್ತಾ ಇದ್ದೀನಿ ಅಂದ್ರೆ, ತಂದೆಯಂದ್ರಿಗಾದಂತ ಅವ್ರದೇ ಆದ ಜವಾಬ್ದಾರಿಗಳಿದೆ, ಅವ್ರದೇ ಆದ ಕೆಲಸಗಳಿದೆ. ಮನೇಲಿ ಕೂತ್ರೆ ನಡೆಯಲ್ಲ, ಮನೇಲಿದ್ರೆ ನಡೆಯಲ್ಲ. ಹೊರಗಡೆ ಹೋಗ್ಬೇಕು, ದುಡಿಮೆ ಮಾಡಬೇಕು, ಬೆಳಗಿಂದ ಸಾಯಂಕಾಲ ತನಕ ಕಷ್ಟಪಡಬೇಕು, ಆದಾಯ ಸಂಪಾದನೆ ಮಾಡಬೇಕು, ಕುಟುಂಬವನ್ನು ಸಾಕಬೇಕು, ಪೋಷಣೆ ಮಾಡಬೇಕು. ಆದ್ರೆ ಪ್ರತಿ ಹೆಣ್ಣು ಮಕ್ಕಳಿಗೆ ನಾನು ಹೇಳ್ತೀನಿ, ಪ್ರತಿ ತಾಯಂದ್ರಿಗೆ ಹೇಳ್ತೀನಿ, ನಿಮ್ಮ ಮಕ್ಕಳ ಕಡೆಗೆ ನಿಮಗೆ ಗಮನ ಇರಬೇಕು. ಬಹಳಷ್ಟು ಸಮಸ್ಯೆಗಳು ಕುಟುಂಬದಲ್ಲಿ ಯಾಕಪ್ಪ ಅಂದ್ರೆ, ನಿಮ್ಮ ಮಕ್ಕಳ ಮೇಲೆ ನಿಮಗೆ ಗಮನ ಇಲ್ದಲೇ ಇರೋದ್ರೆ ಪ್ರಾಬ್ಲಮ್ ರೀ. ಅದೇ ದೊಡ್ಡ ಸಮಸ್ಯೆ. ನಾನು ನೇರವಾಗಿ ಹೇಳ್ತೀನಿ, ಮಕ್ಕಳು ಮನೆ ಬಿಟ್ಟು ಓಡೋಗ್ತಿದ್ದಾರೆ ಬೇರೆ ಹುಡುಗರ ಜೊತೆಗೆ, ಹುಡುಗಿಯರ ಜೊತೆಗೆ, ಕೆಟ್ಟ ಮಾತಾಡ್ತಿದ್ದಾರೆ. ಆಮೇಲೆ ಪ್ರೀತಿ, ಪ್ರೇಮ, ಲವ್ ಅಂತ ಹೇಳಿ ಈ ಲೋಕದ ಆಕರ್ಷಣೆಗೆ ಒಳಗಾಗ್ತಿದ್ದಾರೆ. ಡ್ರಗ್ಸ್ ಅಭ್ಯಾಸಗಳನ್ನ ಮಾಡ್ಕೊಳ್ತಿದ್ದಾರೆ. ಮಾದಕ, ಏನ್ ಹೇಳ್ತಾರೆ ಅದಕ್ಕೆ, ಮಾದಕ ದ್ರವ್ಯಗಳು, ಕುಡಿತ, ಹೊಸ ಹೊಸ ಪಾಪಗಳಿಗೆ ಒಳಗಾಗ್ತಿದ್ದಾರೆ. ನನಗೆ ಹೇಳಕ್ ಬರ್ತಾ ಇಲ್ಲ, ಅಂತಂತ ಪಾಪಗಳಿಗೆ ಒಳಗಾಗ್ತಿದ್ದಾರೆ. ಕಾರಣ ಏನು ಗೊತ್ತಾ? ಮಕ್ಕಳನ್ನ ಗಮನಿಸದಲ್ಲೇ ಇರೋದು. ಮಕ್ಕಳನ್ನ ಗಮನಿಸ್ರಿ. ಮೂರನೇದು, ಗಮನಿಸ್ರಿ ಅಂದ್ರೆ ಏನ್ ಹೇಳ್ತಿದ್ದೀನಿ, ಏನ್ ಮಾಡ್ತಿದ್ದಾರೆ, ಎಲ್ಲಿ ಹೋಗ್ತಿದ್ದಾರೆ, ಎಲ್ಲಿ ಇದ್ದಾರೆ ಅವರು, ಎಷ್ಟು ಟೈಮ್ ಆಯ್ತು. ನಿಮ್ಮ ಮಕ್ಕಳ ಮೇಲಿರುವಂತ ವಿಶ್ವಾಸ ಒಂದು ಭಾಗ ಆದ್ರೆ ನೀವು ಹೇಳ್ಬೋದ, ನಮ್ಮ ಮಕ್ಕಳು ಹಂಗಲ್ಲಣ. ನಾನು ಬಹಳ ಕೇಳಿದ್ದೀನಿ ಡೈಲಾಗ್ಗಳು, ನಮ್ಮ ಮಕ್ಕಳು ಹಂಗಲ್ಲಣ ಅಂದವ್ರ ಮಕ್ಕಳೇ ಸಮಸ್ಯೆ ಮಾಡ್ಕೊಳ್ತಿದ್ದಾರೆ, ಅಂದವ್ರ ಮಕ್ಕಳೇ ಪಾಪಕ್ಕೆ ಬಿದ್ದು ಹೋಗ್ತಾ ಇದ್ದಾರೆ. ಅನ್ಬೇಡ್ರಿ ಹಂಗೆ. ನಿಮ್ಮ ಮಕ್ಕಳ ಮೇಲೆ ವಿಶ್ವಾಸ ಇರಲಿ, ಒಳ್ಳೇದೇ ಅದು. ಯಾರಾದ್ರೂ ಒಬ್ರು ಏನಾದ್ರೂ ಹೇಳಿದ್ರಪ್ಪ ಅಂದ್ರೆ ಅವ್ರ ಮೇಲೆ, ಬಹಳ ಜನರದ ಸಮಸ್ಯೆ ಏನು, ಈಗ ಏನಾರು ನಿಮ್ಮ ಮಕ್ಕಳ ಬಗ್ಗೆ ಯಾರಾದ್ರೂ ಏನಾರು ಅಂದ್ರೆ, ಓ ಇವ್ರ ಹಿಂಗೆ ಹಂಗೆ ಅನ್ಬೇಡ್ರಿ. ಇರ್ಬೋದಾ? ಒಂದ್ಸರಿ ಆಲೋಚನೆ ಮಾಡ್ರಿ. ನಾನು ಹೇಳದ್ ನೀವು ಅರ್ಥ ಮಾಡ್ಕೊಳ್ರಿ. ನಮ್ಮ ಮಕ್ಕಳ ಬಗ್ಗೆ ಯಾವತ್ತು ವಹಿಸಿ ಮಾತಾಡೋಂಥ ತಂದೆ ತಾಯಿಗಳನ್ನ ನಾನು ಒಪ್ಪಲ್ಲ ರೀ. ವಹಿಸಿ ಮಾತಾಡಬೇಡ್ರಿ, ವಹಿಸಿ ಮಾತಾಡಬೇಡ್ರಿ. ನಿಮ್ಮ ಮಕ್ಕಳನ್ನ ವಹಿಸಿ ಮಾತಾಡಬೇಡ್ರಿ. ಯಾಕಂದ್ರೆ ಪಾಪ ತುಂಬಿದ ಲೋಕದಲ್ಲಿ ಬದುಕ್ತಾ ಇದೀವಿ ನಾವು, ಕೆಟ್ಟ ಪ್ರಪಂಚದಲ್ಲಿ ನಾವು ಬದುಕ್ತಾ ಇದೀವಿ. ತಪ್ಪಿತ್ತು ಅಂದ್ರೆ ಹೌದು, ಗಮನಿಸ್ಬೇಕು ನಮ್ಮ ಮಕ್ಕಳನ್ನ. ಮೂರನೇ ಮಾತು, ಪ್ರತಿ ತಾಯಂದರು ಮಕ್ಕಳಿಗೆ ಕಲಿಸ್ಬೇಕ್ರಿ. ತಾಯಂದ್ರಿಗೆ ಹೇಳ್ತಾ ಇದ್ದೀನಿ, ಪ್ರತಿ ತಾಯಂದ್ರು ಕೂಡ ಮಕ್ಕಳಿಗೆ ಕಲಿಸಿಕೊಡ್ಬೇಕು. ಮಾತಾಡೋದು ಹೆಂಗೆ, ಕೂತ್ಕೊಳ್ಳೋದು ಹೆಂಗೆ, ನಡೆಯೋದು ಹೆಂಗೆ, ಯಾರ ಜೊತೆ ಹೆಂಗ್ ವರ್ತಿಸ್ಬೇಕು, ಹೆಂಗ್ ಮಾತಾಡಬೇಕು, ಬಹಳ ಜನ ಮಕ್ಕಳಿಗೆ, ಅದರಲ್ಲಿ ಹೆಣ್ಣು ಮಕ್ಕಳಿಗೆ ಹೇಳ್ತೀನಿ ನಾನು, ತಾಯಂದ್ರು ನಿಮ್ಮ ಹೆಣ್ಣು ಮಕ್ಕಳನ್ನ ನೀವೇ ಗಮನಿಸ್ಬೇಕು, ನೀವೇ ಕಲಿಸ್ಕೊಡ್ಬೇಕು. ಅಪ್ಪ ಕಲಿಸ್ಕೊಡಕ್ಕಾಗಲ್ಲ. ಬಹಳಷ್ಟು ವಿಷಯಗಳು ನನ್ನ ಮಕ್ಕಳಿಗೆ ನಾನು ಕಲಿಸ್ಕೊಡಕ್ಕಾಗಲ್ಲ, ಅವರ ತಾಯಿನೇ ಕಲಿಸ್ಕೊಡ್ಬೇಕು. ಅವರಿಬ್ಬರಿಗೆ ಎಲ್ಲಿ ನಿಲ್ಬೇಕು, ಹೆಂಗ್ ನಿಲ್ಬೇಕು, ಹೆಂಗ್ ಮಾತಾಡಬೇಕು, ಡ್ರೆಸ್ ಸೆನ್ಸ್ ಹೆಂಗಿರ್ಬೇಕು, ಹೆಂಗ್ ಓಡಾಡಬೇಕು, ಎಲ್ಲಿ ಯಾವ ತರ ಇರಬೇಕು. ಒಂದು ತಾಯಿಗೆ ಇದು ಸಂಪೂರ್ಣವಾದ ಜವಾಬ್ದಾರಿ ಇರಬೇಕು. ಬಹಳಷ್ಟು ಜನ ತಾಯಂದ್ರಿಗೆ ಈ ಜವಾಬ್ದಾರಿ ಕಡಿಮೆ. ಇದನ್ನ ಮಕ್ಕಳಿಗೆ ಕಲಿಸ್ಕೊಡ್ರಿ. ಆಮೇಲೆ ವಾಕ್ಯ ಕಲಿಸ್ಕೊಡ್ರಿ, ವಾಕ್ಯ ಓದಂತ ಹೇಳ್ರಿ. ಆ ಮಕ್ಕಳು ದೊಡ್ಡವರೇ ಇರಲಿ, ವಾಕ್ಯ ಓದಿಲ್ಲ ಅಂದ್ರೆ ಊಟ ಕೊಡಬೇಡ್ರಿ. ನಾನು ನಿಮಗೆ ನಿಜ ಹೇಳ್ತೀನಿ, ವಾಕ್ಯ ಓದ್ಲಿಲ್ಲ ಅಂದ್ರೆ ಊಟ ಕೊಡಬೇಡ್ರಿ. ದೊಡ್ಡ ಮಕ್ಕಳು ಇರಲಿ, ಚಿಕ್ಕ ಮಕ್ಕಳೇ ಇರಲಿ. ನಾನೊಂದು ವೇಳೆ ಇನ್ನೂ ಓದ್ತಾ ಇದ್ದೀನಿ, ಇನ್ನೂ ಜಾಬಲ್ಲಿ ಇದ್ದೀನಿ, ಇಲ್ಲ ನಮ್ಮ ಅಮ್ಮನ ಜೊತೆಲಿ ಇದ್ದೀನಿ ಅನ್ನೋದಾರ ನಮ್ಮ ಅಮ್ಮಗೆ ಇದನ್ನೇ ಹೇಳ್ತಿದ್ದೆ, ನಾನು ಬೈಬಲ್ ಓದಿಲ್ಲ ಅಂದ್ರೆ ಊಟ ಕೊಡಬೇಡ ಅಂತಿದ್ದೆ ನಾನು. ನಿಜ, ನಾವು ಪ್ರತಿದಿನ ಬೈಬಲ್ ವಾಕ್ಯ ಓದುವಂತ ಕೆಲಸದಲ್ಲೇ ಇದೀವಿ, ಆದ ಕಾರಣ ಏನು ಹೇಳ್ತಾ ಇಲ್ಲ. ನಾಲ್ಕನೇ ಮಾತು, ಮಕ್ಕಳನ್ನ ಪ್ರೋತ್ಸಾಹ ಮಾಡ್ರಿ, ಮಕ್ಕಳಿಗೆ ಡಿಗ್ರೇಡ್ ಮಾಡಬೇಡ್ರಿ. ಪ್ರತಿ ತಾಯಂದ್ರು ಮಕ್ಕಳಿಗೆ ಪ್ರೋತ್ಸಾಹ ಮಾಡ್ರಿ, ಆದ್ರೆ ಡಿಗ್ರೇಡ್ ಮಾಡಬೇಡ್ರಿ. ನೋಡು ಅವನ್ ಹೆಂಗದಾನೆ, ನೋಡಿ ಇವ್ರು ಹೆಂಗದಾರೆ, ಅವಳು ಹೆಂಗಿದಳು ನೋಡು, ಅವಳು ಹೆಂಗ್ ಓದಿದ್ಲು ನೋಡು, ಇವಳು ಹೆಂಗ, ಮತ್ತೊಬ್ಬರಿಗೆ ಹೋಲಿಕೆ ಮಾಡಿ ಅವ್ರನ್ನ ಮೇಲಿಟ್ಟು ನಿಮ್ಮ ಮಕ್ಕಳನ್ನ ಕೆಳಗಿಟ್ಟು ನೀವು ಮಾತಾಡಬೇಡ್ರಿ. ಯಾವತ್ತು ನಿಮ್ಮ ಮಕ್ಕಳು ನಿಮಗೆ ಶ್ರೇಷ್ಠ ರೀ. ಇದು ಯಾವಾಗಲೂ ಚೆನ್ನಾಗಿ ತಿಳ್ಕೊಳ್ರಿ. ಯಾವತ್ತು ನಿಮ್ಮ ಮಕ್ಕಳು ನಿಮಗೆ, ಇದೀರಾ? ನಾನು ತಪ್ಪು ಹೇಳ್ತಿದ್ದೀನ? ನಿಮ್ಮ ಮಕ್ಕಳು ನಿಮಗೆ ಯಾವತ್ತೂ ಶ್ರೇಷ್ಠ. ನಿಮ್ಮ ಮಕ್ಕಳನ್ನ ತಿದ್ಲಿಕ್ಕೆ ಪ್ರಯತ್ನ ಮಾಡ್ರಿ. ಆ ಮಕ್ಕಳಿಗೆ ಈ ಮಕ್ಕಳಿಗೆ ಹೋಲಿಕೆ ಮಾಡಿ ಇವ್ರು ಹೆಂಗಿದಾರ ನೋಡು, ಅವ್ರು ಹೆಂಗಿದಾರ ನೋಡು ಅಂತ ಮಾತಾಡುವಾಗ ಮಕ್ಕಳಿಗೆ ಏನನ್ಸುತ್ತೆ ಅಂದ್ರೆ, ನಮ್ಮ ತಂದೆ ತಾಯಿಗೆ ಪ್ರೀತಿ ಇಲ್ಲ ನನ್ನ ಮೇಲೆ, ಹಿಂಗ ಅನ್ಸುತ್ತೆ. ನಮ್ಮ ತಾಯಿಗೆ ನನ್ನ ಮೇಲೆ ಏನಿಲ್ಲ, ಪ್ರೀತಿ ಇಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ಬೇರೆ ಮಕ್ಕಳಿಗೆ ಹೋಲಿಕೆ ಮಾಡಬೇಡ್ರಿ, ಆದ್ರೆ ಆ ಮಕ್ಕಳನ್ನ ಅವರಿಗಿಂತ ಚೆನ್ನಾಗಿ ಆಗೋ ತರ ತಯಾರು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ರಿ, ಪ್ರೋತ್ಸಾಹ ಮಾಡ್ರಿ ಮಕ್ಕಳನ್ನ. ನಮ್ಮ ಅಜ್ಜಿ ರೀ,
ನನಗೆ ಹೆಂಗೆ ಪ್ರೋತ್ಸಾಹ ಮಾಡ್ತಿತ್ತಂದ್ರೆ ನಮ್ಮ ಅಜ್ಜಿ, ಅಜ್ಜಿ ಈ ವಿಷಯಕ್ಕೆ ಪ್ರೇಯರ್ ಮಾಡಜ್ಜಿ ಅಂದ್ರೆ, ಪ್ರೇಯರ್ ಮಾಡ್ತೀನಪ್ಪ, ನಿನಗಾಗತ್ತೆ ಹೇಳು, ನೀನ್ ಮಾಡ್ತೀಯ, ದೇವ್ರಿದಾರೆ ನಿನ್ ಜೊತೆ, ನೀನ್ ಎಲ್ಲ ಮಾಡ್ತೀಯ, ನಿನಗೆ ಆಗ್ತತ್ತದು ಅಂತಿತ್ರಿ ನಮ್ಮ ಅಜ್ಜಿ. ಹಂಗಂದ್ರೆ ನನಗೆ ಎರಡರಷ್ಟು ಉತ್ಸಾಹ ಬರ್ತಿತ್ತು. ನಮ್ಮ ಅಜ್ಜಿ ಅಂತ ಇತ್ತಲ್ಲ, ಆಗತ್ತೆ ಮಾಡತ್ತೆ ಅನ್ನೋರು ಯಾರಾದ್ರೂ ಒಬ್ರು ಇದ್ರಪ್ಪ ಅಂದ್ರೆ, ಅದು ನನ್ನ ತಾಯಿ, ಅದು ನನ್ನ ಅಜ್ಜಿ, ಅಥವಾ ಅದು ನನ್ನ ತಂದೆ ಆಗಿದ್ರೆ ಇನ್ನೂ ಶ್ರೇಷ್ಠ ರೀ, ಇನ್ನೂ ಅದ್ಭುತ. ಎರಡು ಪಟ್ಟು ಉತ್ಸಾಹ, ಎರಡು ಪಟ್ಟು ಶಕ್ತಿ ಬರುತ್ತೆ ನಿನ್ ಮಕ್ಕಳಿಗೆ. ನೀನ್ ಮಾಡ್ತೀಯ, ಆಗಲ್ಲ ಅನ್ಲಿಕ್ಕೆ ಹೋಗ್ಬೇಡ, ಇದು ಆಗತ್ತೆ ಅನ್ರಿ, ಮಕ್ಕಳಿಗೆ ಎರಡು ಪಟ್ಟು ಉಲ್ಲಾಸ ಬರುತ್ತೆ. ಆದ್ರೆ ಬಹಳ ಜನ ತಂದೆ ತಾಯಿಗಳು ಏನ್ ಮಾಡಲ್ಲ, ಪ್ರೋತ್ಸಾಹ ಮಾಡೋದಿಲ್ಲ. ಪ್ರೋತ್ಸಾಹ ಮಾಡ್ರಿ ನಿಮ್ಮ ಮಕ್ಕಳಿಗೆ, ಖಂಡಿತವಾಗ್ಲೂ ನಿಮ್ಮ ಮಕ್ಕಳು ಆಶೀರ್ವದಿಸಲ್ಪಡ್ತಾರೆ. ನಿಮ್ಮ ಮಕ್ಕಳು ಎಲ್ಲದರಲ್ಲಿ ಕೂಡ ಏನಾಗ್ತಾರೆ, ಟ್ರೈನ್ ಅಪ್ ಆಗ್ತಾರೆ. ಎಲ್ಲದು ಆಗುವ ಹಾಗೆ ಮಾಡ್ಲಿಕ್ಕೆ ನಿಮ್ಮ ಮಕ್ಕಳು ಶಕ್ತರಾಗ್ತಾರೆ. ಹಲ್ಲೆಲೂಯಾ. ಪ್ರತಿ ತಾಯಂದ್ರಿಗೆ ಏನ್ ಆಸೆ ಅಪ್ಪ ಅಂದ್ರೆ, ಅವರ ಕುಟುಂಬ, ಅವರ ಮಕ್ಕಳು, ಅವರ ಗಂಡ, ಅವರ ಜೀವನ ಇದು ಚೆನ್ನಾಗಿರ್ಬೇಕು. ಪ್ರತಿ ತಾಯಂದ್ರಿಗೆ ಇದೇ ರೀ, ಇನ್ನು ಬೇರೆ ಏನೂ ಇಲ್ಲ. ಬೇರೆ ಏನಾದ್ರು, ಈಗ ಉದಾಹರಣೆಗೆ ನಾನು ನಿಮಗೆ ಹೇಳ್ತೀನಿ, ಸರಿ ನಾನು ನಿಮಗೆ ಈ ಪ್ರಶ್ನೆ ಕೇಳಿದೆ, ಬಂಗಾರ ಬೇಕಾ, ಒಂದು 100 ಗ್ರಾಮ್, ಒಂದು 200 ಗ್ರಾಮ್ ಬಂಗಾರ ಬೇಕಾ, ಗಂಡ ಮತ್ತೆ ನಿನ್ನ ಮಕ್ಕಳು ನಿನಗೆ ಟೈಮ್ ಕೊಡ್ಬೇಕಾ? ಯಾವ್ದು ಬೇಕು? ಕೆಲವ್ರಿಗೆ ಹಂಗಿಲ್ಲ, ಗಂಡನ್ ತಗೊಂಡು ಏನ್ ಮಾಡ್ತೀಯ, ಮಕ್ಕಳನ್ನ ತಗೊಂಡು ಏನ್ ಮಾಡ್ತೀಯ, ಒಂದು ಅರ್ಧ ಕೆಜಿ ಬಂಗಾರ ಸಿಕ್ಕರೆ ಸಾಕಂತ. ಹಂಗಲ್ಲ, ಅದಕ್ಕಿಂತಲೂ ಶ್ರೇಷ್ಠವಾದದ್ದು ಯಾವ್ದಂದ್ರೆ ಕುಟುಂಬ ರೀ. 128ನೇ ಕೀರ್ತನೆ ಹೇಳುವಾಗ ನಾನು ಇದನ್ನು ಹೇಳಿದ್ದೆ, ಬಂಗಾರಕ್ಕಿಂತಲೂ ಶ್ರೇಷ್ಠವಾದದ್ದು ಈ ಲೋಕದಲ್ಲಿ ಯಾವುದು ಶ್ರೇಷ್ಠ ಅಂತಿರೋ, ಅದಕ್ಕಿಂತಲೂ ಶ್ರೇಷ್ಠ ಪ್ರತಿ ಹೆಣ್ಣು ಮಕ್ಕಳಿಗೆ ನಿಮ್ಮ ಕುಟುಂಬ, ಪ್ರತಿ ತಾಯಿಗೆ ಅದು ನಿನ್ನ ಕುಟುಂಬ ರೀ, ಪ್ರತಿ ತಾಯಿಗೆ ನಿನ್ನ ಕುಟುಂಬ. ಆದ ಕಾರಣ ಇವತ್ತೇನು ತಾಯಂದ್ರೆ ನೀವು ಇದ್ದೀರೋ, ದೇವರು ನಿಮ್ಮನ್ನು ಅಧಿಕವಾಗಿ ಆಶೀರ್ವಾದ ಮಾಡಲಿ. ನಿಮ್ಮ ತ್ಯಾಗಕ್ಕೆ ಮತ್ತೆ ನಿಮ್ಮ ಏನ್ ಹೇಳ್ತಾರೆ, ಆ ನಿಮ್ಮ ಕಷ್ಟಕ್ಕೆ ಸಮ ಯಾವುದೂ ಈ ಲೋಕದಲ್ಲಿ ಇಲ್ಲ. ಬಹಳ ತ್ಯಾಗಿಗಳಿದ್ದೀರಾ. ಮತ್ತೆ ನೀವಿಲ್ಲದಿದ್ರೆ ಕುಟುಂಬಕ್ಕೆ ಅರ್ಥನೇ ಇಲ್ಲ ರೀ. ನೀವಿಲ್ಲದಿದ್ರೆ ಕುಟುಂಬಕ್ಕೆ ಅರ್ಥನೇ ಇಲ್ಲ, ಕುಟುಂಬ ಪರಿಪೂರ್ಣ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ತರದ ಒಂದು ಸ್ಥಾನದಲ್ಲಿ ದೇವರು ನಿಮ್ಮನ್ನಿಟ್ಟು ನಡೆಸ್ತಾ ಇದ್ದಾರೆ. ದೇವರು ನಿಮ್ಮನ್ನ ಅಧಿಕವಾಗಿ ಬಲಪಡಿಸಲಿ. ಹಲ್ಲೆಲೂಯಾ. ಏನ್ ಹೇಳ್ತಾರೆ, ಮನೆಯೇ ಮೊದಲ ತಾಯಿ, ಮನೆಯೇ ಮೊದಲ ಪಾಠಶಾಲೆ ಅಂತ. ಪಾಠ ಎಲ್ಲಿ ಸ್ಟಾರ್ಟ್ ಆಗಬೇಕು? 5 ವರ್ಷ ಆದ್ಮೇಲೆ ಸ್ಕೂಲಿಗೆ ಆಗ್ತೀವಲ್ಲ, ಅಲ್ಲಿಂದ ಅಲ್ಲ. ನಮ್ಮ ಮನೆಗೆ ಮಕ್ಕಳು ಹುಟ್ಟಿದಾಗಲೇ ಅಲ್ಲಿಂದ ಮನೆಯಲ್ಲಿ ಏನಾಗ್ಬೇಕು, ಪಾಠ ಸ್ಟಾರ್ಟ್ ಆಗತ್ತೆ. ಮನೆ ಇವತ್ತು ನಮ್ಮೆಲ್ರಿಗೂ ಸಹ, ಇಲ್ಲಿರೋ ನಮ್ಮೆಲ್ರಿಗೂ, ನೀವು ಓದಿರ್ರಿ ಓದ್ದಲೇ ಇರ್ರಿ, ಇವತ್ತು ಹೆಂಗ್ ಬದುಕಬೇಕು ಅಂತ ಸ್ಕೂಲ್ ಕಲಿಸ್ಕೊಡ್ತಾ? ಹೆಂಗ್ ದುಡಿಬೇಕು ಅಂತ ಸ್ಕೂಲ್ ಕಲಿಸ್ಕೊಡ್ತಾ? ಇಲ್ಲ. ನಾವು ಅಪ್ಪ ಅಮ್ಮನ ನೋಡಿದ್ವಿ, ಅವ್ರು ದುಡಿತಿದ್ದಾರೆ, ಅವ್ರು ಕಷ್ಟಪಡ್ತಿದ್ದಾರೆ, ಅವ್ರ ಕುಟುಂಬಕ್ಕೆ ಪ್ರಯಾಸ ಪಡ್ತಿದ್ದಾರೆ, ಅದನ್ನೇ ನಾವು ಮಾಡ್ತಾ ಇದೀವಿ. ನಮ್ಮ ಮನೆಯೇ ನಮಗೆ ಮೊದಲ ಪಾಠಶಾಲೆ, ತಾಯಿಯೇ ನಮಗೆ ಮೊದಲ ಗುರು. ಹಲ್ಲೆಲೂಯಾ. ಅಮ್ಮ ಅನ್ನೋ, ಅಕ್ಕ ಅನ್ನೋ, ಅಪ್ಪ ಅನ್ನೋ, ಅತ್ತೆ ಅನ್ನೋ ಅಂತ ಹೇಳಿ 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 ತಾಯಿ ಏನ್ ಮಾಡ್ತಾಳೆ, ಮಗುಗೆ ಕಲಿಸ್ಕೊಡ್ತಾಳೆ. ಅದಕ್ಕೆ ತಾಯಿಯೇ ಮೊದಲ ಗುರು ಅಂತ ಹೇಳ್ತಾರೆ. ಆದ ಕಾರಣ ತಾಯಂದ್ರನ್ನ ನಿಮ್ಮನ್ನ ಒಳ್ಳೆ ಟೀಚರನ್ನಾಗಿ ದೇವರು ನಿಮ್ಮನ್ನ ಇಡ್ಲಿ. ಯಾಕಂದ್ರೆ ಎಲ್ಲವನ್ನ ಹತೋಟಿಯಲ್ಲಿಡಿದು ನಡೆಸುವಂತ ಆ ಶಕ್ತಿ, ಆ ಒಂದು ದೈವ ಜ್ಞಾನ, ಆ ಒಂದು ದೈವ ಕೃಪೆ ದೇವರು ನಿಮಗೆ ಅನುಗ್ರಹ ಮಾಡಲಿ, ನಿಮ್ಮನ್ನ ಅಧಿಕವಾಗಿ ಆಶೀರ್ವಾದ ಮಾಡಲಿ. ಹಲ್ಲೆಲೂಯಾ.